ಪರಮಾತ್ಮನೇ. ಶರೀಫರವನು ಶಿಶುನಾಳಧೀಶ ಅಂತ ಕರೆದ್ರು, ಮಡಿವಾಳಪ್ಪನವರವನು ಗುಡ್ಡದ ಮಹಂತ ಅಂತ ಕರೆದ್ರು, ಬಸವಣ್ಣವರು ಕೂಡಲ ಸಂಗಮ ಅಂತ ಕರೆದ್ರು. ಕೂಡಲ ಸಂಗಮ ದೇವ ಅಂದ್ರು ಓ ಅಂದವ ಅವನ, ಚಣಮಗೇರಿ ಮಹಂತ ಸ್ವಾಮಿ ಅಂದ್ರು ಓ ಅಂದವ ಅವನ, ಶಿಶುನಾಳಧೀಶ ಬಸವೇಶ ಅಂದ್ರು ಓ ಅಂದವ ಅವನ. ನಾಮ ಹಲವು, ಇರುವ ಮಹತ್ ಪರಮಾತ್ಮನೊಬ್ಬನೇ, ದೇವನೊಬ್ಬನೇ. ನಾಮ ಹಲವು. ಮತ್ತು ದೇವ ಒಬ್ಬನ, ದೇವತೆಗಳು ಒಬ್ಬರ ಅಲ್ಲ. ಮತ್ತು ವ್ಯತ್ಯಾಸ ಬರ್ತೈತಿ, ಮತ್ತೆ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡ. ದೇವತೆಗಳ ಬೇರೆ, ದೇವರ ಬೇರೆ. ದೇವತೆಗಳಿಗೂ ಸುಖ ದುಃಖಗಳದಾವ್, ದೇವತೆಗಳಿಗೂ ನೋವು ನಲಿವುಗಳದಾವ್, ದೇವತೆಗಳಿಗೂ ಕಾಮ ಪ್ರೇಮಗಳದಾವ್, ದೇವತೆಗಳಿಗೂ ಭವಬಂಧನಗಳದಾವ್, ದೇವತೆಗಳಿಗೂ ಒಳಗಾಲ ಐತಂತ. ಅದಕ್ಕೆ ಸುರರು, ಕಿನ್ನರರು, ಕಿಂಪುರುಷರು, ಗಂಗೆ, ಗೌರಿ, ವಲ್ಲಭರು ಅನಂತ ಕೋಟಿ ಪ್ರಳಯಗಳಲ್ಲಿ ಸತ್ತು ಹೋದರು ಅಂತ ಹೇಳ್ತಾರೆ ನೋಡ್ರಿ ವಚನಕಾರರು. ಇವರೆಲ್ಲ ಹೋದವ್ರ. ಗಂಗಾ ವಲ್ಲಭ, ಗೌರಿ ವಲ್ಲಭ ಅಂತ ನೀವೇನು ಪೂಜೆ ಮಾಡ್ತಿರೋ ನೋಡು, ಅವರು ಒಂದು ಕಾಲಕ್ಕೆ ನಮ್ಮಂಗೆ ಹುಟ್ಟಿ ಅವರು ಸತ್ತು ಆದವ್ರು, ಅವ್ರಿಗೂ ಮುಕ್ತಿ ಇಲ್ಲ ಅಂತ ಹೇಳ್ತಾರೆ ಶರಣರು. ಕೃತಾಯುಗದಾಗಿದ್ರು ಯಾರೋ ಹೇಳ್ಬಿಟ್ರು ದೇವತೆಗಳಿಗೆ ಸಾವಿಲ್ಲ ಅಂತ. ಅವ್ರಿಗೂ ಸಾವೈತಿ, ಅವ್ರಿಗೂ ಕಾಮಪ್ರೇಮಗಳದಾವು. ಯಾಕೆ ಇಂದ್ರನ ಸ್ಟೋರಿ ಓದ್ದಾಗ ಏನು ಚಲೋ ಐತೇನು? ಅವನು ಚಾರಿತ್ರಹೀನ ವ್ಯಕ್ತಿನೇ ಇಂದ್ರ ನೋಡ್ರಿ. ಬ್ರಹ್ಮನ ಸ್ಟೋರಿ ಓದಿದ್ರೆ ಬ್ರಹ್ಮನು ಚಾರಿತ್ರಹೀನ ವ್ಯಕ್ತಿನೇ, ಅವನು ಚಾರಿತ್ರಹೀನ ವ್ಯಕ್ತಿನೇ. ಇನ್ನು ಇವೆಲ್ಲ ದೇವಾನು ದೇವತೆಗಳು ಕೆಲವೊಂದಿಷ್ಟು ಸ್ಟೋರಿಗಳನ್ನು ಓದಾಕ ಕತ್ಬಿಟ್ರ ಅವೆಲ್ಲವೂ ನೀತಿ ಇಲ್ಲದವ್ರು ಅವರೆಲ್ಲ. ಬಹುತೇಕ ಮಂದಿ ದೇವತೆಗಳಿಗೆಲ್ಲ ನೀತಿನೇ ಇಲ್ಲ ನೋಡ್ರಿ, ನೀತಿ ಇಲ್ಲದವ್ರು ಅವರು. ಮತ್ತು ನೀತಿ ಇಲ್ಲದಂಥ ದೇವತೆಗಳನ್ನು ತೊಗೊಂಡು ಆ ನಿಜವಾದ ದೇವರಿಗೆ ಹೋಲಿಸಿದ್ರೆ ಎಷ್ಟು ತಪ್ಪಾಕೈತೆ ನಾವು ಮಾಡೋದು. ಅದಕ್ಕೆ ದೇವನ ಬೇರೆ, ದೇವತೆಗಳ ಬೇರೆ. ದೇವತೆಗಳಿಗೂ ಸುಖ ದುಃಖ ನೋವು ನಲಿವು ಕಾಮ ಪ್ರೇಮ ಬಂಧನ ಭವ ಮರಣ ಅಳುವು ಎಲ್ಲ ಐತೆ ಅವಕ್ಕೂ ದೇವತೆಗಳಿಗೆ. ಅವ್ರು ವೈಕುಂಠದಾಗರ ಇರಲಿ, ಅವರು ರುದ್ರಲೋಕದಾಗರ ಇರಲಿ, ಅಥವಾ ಈ ಬ್ರಹ್ಮಾಂಡದೊಳಗೆ ಮತ್ತೆ ಇನ್ನೊಂದು ಯಾವುದರ ಗ್ಯಾಲಕ್ಸಿಗಳಲ್ಲಿ ಅಥವಾ ಯಾವುದಾದ್ರೂ ಒಂದು ಗ್ರಹಗಳಲ್ಲಿ, ಯಾವುದಾದ್ರೂ ಒಂದು ಸೌರಮಂಡಲದಲ್ಲಿ ಇಂಥದ ಇನ್ನೊಂದು ಭೂಮಿ ಇತ್ತು, ಅಲ್ಲಿ ಏನಾರ ಅವರು ಏಲಿಯನ್ಸ್ಗಳದಾರ ಅಂದ್ರೆ ಅವಕ್ಕೂ ಸಾವೈತೆ ಅಂತ ಹೇಳ್ತಾರೆ ವಚನಕಾರರು. ಒಟ್ಟು ಬ್ರಹ್ಮಾಂಡದಲ್ಲಿ ಎಲ್ಲಿ ಹೋದ್ರೂ ಹುಟ್ಟು ಸಾವು ಇವು ಇಲ್ಲದ್ದು ಎಲ್ಲಿ ಸಿಗುದಿಲ್ಲ ಅಂತ ಹೇಳ್ತಾರೆ. ಇದರಿಂದ ಹೊರಗಾದ ಒಬ್ಬನೇ, ಇವುಗಳಿಂದ ಹೊರಗಾದ ಒಬ್ಬನೇ. ಯಾರಂದ್ರೆ ಪರಮಾತ್ಮ ಒಬ್ಬನೇ. ಅದಕ್ಕೆ ಅವನು ಏನಂತ ಕರೆದ್ರು? ಸ್ವಾಮಿ ನೀನು ಶಾಶ್ವತ ನೀನು ಅಂತ ಕರೆದ್ರ ಅವನು. ನೋಡಿ, ಸ್ವಾಮಿ ನೀನು ಶಾಶ್ವತ ನೀನು. ಎತ್ತಿದ ಬಿರುದ ಜಗವೆಲ್ಲರಿಯಲು. ಈ ಈ ಬಿರುದು ಎತ್ತಿದವ ಯಾರು? ಅವನೇ. ಎತ್ತಿದ ಬಿರುದ ಜಗವೆಲ್ಲರಿಯಲು. ಸ್ವರ್ಗ ಇದ್ರ ಒಂದು ವೇಳೆ, ಮರ್ತ್ಯ ಕಾಣುವುದು. ಸ್ವರ್ಗ ಮರ್ತ್ಯ, ಪಾತಾಳ, ಪಾತಾಳ ಲೋಕ ಅಂತ ಹೇಳ್ತಾರೆ. ಅತಳ ವಿತಳ ಸುತಳ ತಳಾತಳ ರಸಾತಳ ಮಹಾತಳ ಮಹಿತಳ ಸುವರ್ಲೋಕ ಸತ್ಯಲೋಕ ಭುವರ್ಲೋಕ ಜನೋಲೋಕ ತಪೋಲೋಕ ಅಂತ ಚತುರ್ದಶ ಭುವನಗಳದಾವಂತ. ಚತುರ್ದಶ ಭುವನಗಳಂದ್ರೆ ನಮ್ಮದು ಭೂಮಿ ಹೆಂಗೈತಿ, ಇನ್ನೂ ಇಂಥ ಅನಂತ ಭೂಮಿಗಳದಾವಂತ ಹೇಳ್ತಾರೆ ವಚನಕಾರರು ಹೇಳ್ತಾರೆ. ಇದನ್ನು ಹೆಂಗಪ್ಪ ಅಂದ್ರೆ ಒಂದು ರಸ್ತೆ ಐತಿ ಅಂದ್ರೆ ಇನ್ನೊಂದು ರಸ್ತೆ ಇರಲೇಬೇಕಲ್ಲ, ಪ್ಯಾರಲಲ್ ಅಂತ ಕರೀತಾರೆ ಅದಕ್ಕೆ. ಒಂದು ಊರು ಐತಿ ಅಂದ್ರೆ ಇನ್ನೊಂದು ಊರು ಇರಾಕಬೇಕಲ್ಲ, ಒಂದು ಊರು ಐತಿ ಅಂದ್ರೆ ಇನ್ನೊಂದು ಊರು ಐತಿ, ಹೌದಾ? ಒಂದು ರೋಡ್ ಐತಿ ಅಂದ್ರೆ ಮತ್ತೊಂದು ರೋಡ್ ಇರಾಕಬೇಕು, ಒಂದು ಊರು ಐತಿ ಅಂದ್ರೆ ಇನ್ನೊಂದು ಊರು ಇರಾಕಬೇಕು. ಹಂಗೆ ಒಂದು ಭೂಮಿ ಐತಿ ಅಂದ್ರೆ ಇನ್ನೊಂದು ಭೂಮಿ ಅಲ್ಲ, ಇಂಥ ಅನಂತ ಭೂಮಿಗಳದಾವ. ಒಬ್ಬ ಸೂರ್ಯ ಅಂದ್ರೆ ಇಂಥ ಅನಂತ ಸೂರ್ಯರದಾರ. ಈಗ ಅದು ಸದ್ಯ ವಿಜ್ಞಾನನೂ ಹೇಳ್ತೈತೆ ಅದನ್ನು, ನಮ್ಮ ಕಣ್ಣಿಗೆ ಕಾಣವಿ ಒಬ್ಬನ ಅಲ್ಲ, ಇವನಂತ ಕೋಟಿ ಸೂರ್ಯರದಾರ ಅಂತ ಹೇಳ್ತೈತಿ ನೋಡ್ರಿ. ಈಗೇನು ಕಾಣಕತ್ತಾನಲ್ಲ, ಈ ಒಬ್ಬ ಸೂರ್ಯ ಅಲ್ಲ, ಇವನಿಗಿಂತಲೂ ಅನಂತ ಕೋಟಿ ಸೂರ್ಯರದಾರ ಅಂತ ನೋಡ್ರಿ. ಒಂದರ ಬೆಳಕು ಒಂದಕ್ಕೆ ಹೋಗ್ಬೇಕಾದ್ರೆ ಎಷ್ಟೋ ಕೋಟಿ ಕೋಟಿ ವರ್ಷ ಬೇಕಂತ. ಅದಕ್ಕೆ ಲೈಟ್ ಇಯರ್ಸ್ ಅಂತ ಕರೀತಾರೆ, ಜ್ಯೋತಿರ್ವರ್ಷ ಅಂತ ಕರೀತಾರೆ. ಮತ್ತು ಸ್ಪೀಡ್ ಹೆಂಗೆ, ಒಂದು ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಓಡ್ತೈತೆ ಅಂತದ ಬೆಳಕ. ಎಷ್ಟು? ಒಂದು ಸೆಕೆಂಡಿಗೆ 3 ಲಕ್ಷ ಓಡ್ತೈತೆ ಅಂತ ನೋಡ್ರಿ. ಅಬ್ಬಾಬಾಬಾ, ಜಗತ್ತಿನಲ್ಲಿ ಅತಿಯಾದ ವೇಗ ಅಂದ್ರೆ ಬೆಳಕೆ. ಬೆಳಕಿನಷ್ಟು ವೇಗ ಯಾವುದೂ ಇಲ್ಲ. ಆ ಬೆಳಕಿನಕ್ಕಿಂತ ಹೆಚ್ಚು ವೇಗವಾದದ್ದು ಯಾವುದಾದ್ರೂ ಇದ್ರೆ ಮನಸ್ಸು ಅಂತ ಹೇಳ್ತಾರೆ ನೋಡ್ರಿ. ಆ ಬೆಳಕಿನಕ್ಕಿಂತ ವೇಗ ಐತೆ ಅಂತ. ಇದಕ್ಕೆ ಒಂದು ಕ್ಷಣದಾಗ ಕಣ್ಣು ಮುಚ್ಚಿದ್ರೆ ಚಂದ್ರಲೋಕಕ್ಕೆ ಹೋಗಿರ್ತೈತೆ ಅಂತಿದು ಮನಸ್ಸು. ಒಂದು ಕ್ಷಣದಾಗ ಕಣ್ಣು ಮುಚ್ಚಿದ್ರೆ ಇಂದ್ರಲೋಕಕ್ಕೂ ಹೋಗಿ ಬರ್ತೈತೆ ಅಂತ ಕಲ್ಪನೆಯಲ್ಲಿ. ಮತ್ತು ಮನಸ್ಸು ಭಾಳ ಸ್ಪೀಡ್ ಐತೆ ಅಂತ ಹೇಳ್ತಾರೆ ನೋಡಿ. ಅದಕ್ಕೆ ಅನಂತ ಲೋಕಗಳು ಇರಬಹುದು. ಭೂಮಿ ಹೆಂಗೈತಿ ಇರಬಹುದು, ಸೂರ್ಯ ಹೆಂಗದಾನ ಹಂಗೆ ಇರಬಹುದು. ಇದ್ರೆ ಏನು ಅಲ್ಲಿ ಇದ ಹಣೆ ಬಾರಲ್ಲ ಅಂತಾರ ವಚನಕಾರ. ಏನು ವಿಶೇಷ ಇರೋದಿಲ್ಲ ಅಂತ ಹೇಳ್ತಾರೆ ಅವ್ರು. ಇಲ್ಲಿ ಹೆಂಗೈತೆ ಅಲ್ಲಿನೂ ಹಂಗೆ ಅಂತಾರ. ಅಲ್ಲಿನೂ ಸೂರ್ಯನ ಬಿಸಿಲು ಬೀಳ್ಬೋದು, ಅಲ್ಲಿನೂ ಭೂಮಿ ಇರ್ಬೋದು, ಅಲ್ಲಿನೂ ಮನುಷ್ಯರಿರ್ಬೋದು, ಅಲ್ಲಿನೂ ಪ್ರಾಣಿ ಪಕ್ಷಿಗಳಿರ್ಬೋದು. ಎಲ್ಲೇ ಇರಲಿ ಹುಟ್ಟು ಸಾವುಗಳ ಮಾತ್ರ ನಿಶ್ಚಿತ ಅಂತ ಹೇಳ್ತಾರೆ. ಆವ ಲೋಕದೊಳಗಿದ್ದಡೆಯೋ ಕರ್ಮ ಬಿಡೋದು, ಬಂಧನ ಬಿಡೋದು, ಮರಣ ಬಿಡೋದು ಅಂತ ಹೇಳ್ತಾರೆ. ಇದು ಸಿದ್ಧ ಅಂತ. ಇದು ಸಿದ್ಧವೇ. ಇದು ಯಾವ ಲೋಕರ ಇರಲಿ, ನೀವು ಈ ಭೂಮಿ ಮ್ಯಾಗ ಕುಂತ್ಕೊಂಡ್ರೆ ರಾಕೆಟ್ನಾಗ ಎಷ್ಟೋ ವರ್ಷಗಳ ಕಾಲ ಹಂಗೆ ಪ್ರಯಾಣ ಮಾಡಿ 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 ಭೂಮಿ ಬಿಟ್ಟು ಮತ್ತೊಂದು ಎಲ್ಲರ ಭೂಮಿಗೆ ಹೋದ್ರೂ ಅಲ್ಲಿನೂ ಇದ ಹಣೆ ಬಾರನ.
ಏನು ಫರಕ್ ಇರೋದಿಲ್ಲ. ಭಾಳ ಅಂದ್ರೆ ಸ್ವಲ್ಪ ಬಣ್ಣದಾಗ ವ್ಯತ್ಯಾಸ ಇರ್ಬೋದು ನಿಮಗೂ ಅವ್ರಿಗೂ, ಸ್ವಲ್ಪ ಎತ್ತರದಾಗ ಬಣ್ಣದಾಗ ರೂಪದಾಗ ಏನಾರ ಒಂದಿಟ್ಟು ಬದಲಾವಣೆ ಇರ್ಬೋದು. ಹೆಂಗೀಗ ಅಮೇರಿಕಾದವರು ಬಣ್ಣ ಬೇರೆ, ಇಂಡಿಯಾದವರು ಬಣ್ಣ ಬೇರೆ, ಆಫ್ರಿಕಾದವ್ರ ಬಣ್ಣ ಬೇರೆ, ಬಣ್ಣಗಳು ಬೇರೆ ಇರ್ಬೋದು, ಭಾಷೆಗಳು ಬೇರೆ ಇರ್ಬೋದು, ಶಬ್ದಗಳು ಬೇರೆ ಇರ್ಬೋದು. ಸಾವು ಮಾತ್ರ ಒಂದ, ಹುಟ್ಟು ಮಾತ್ರ ಒಂದ, ದುಃಖ ಮಾತ್ರ ಒಂದ. ಈರೇಳು ಭುವನಗಳಲ್ಲಿನೂ ಕೂಡ ಇದಂತ ಇರಬಹುದು. ಇಂಥ ಭೂಮಿ ಅನಂತ ಅದಾವು. ನಮಗೊಂದ ಭೂಮಿ, ನಮ್ಮ ಕಣ್ಣಿಗೆ ಕಂಡದ್ದು. ಇನ್ನೂ ಇಂಥ ಅನಂತ ಭೂಮಿಗಳದಾವ. ವಚನಕಾರರೇ ಹೇಳ್ತಾರೆ ಅವನು. ಬಹುಶಃ ವಚನಕಾರರಷ್ಟು ಶರಣರಷ್ಟು ಖಗೋಳಶಾಸ್ತ್ರವನ್ನು ಚಲೋ ಹೇಳಿದವರು ಯಾರೂ ಇಲ್ಲ. ಐನಷ್ಟೇನೋ ಹೇಳೋದಿಲ್ಲ ಶರಣರಷ್ಟು ಈ ಖಗೋಳಶಾಸ್ತ್ರವನ್ನು. ಈಗ ವಿಜ್ಞಾನ ಹೇಳ್ತದೆ ಆಕಾಶಗಂಗೆ. ಇಷ್ಟು ದಿವಸ ವಿಜ್ಞಾನ ಏನು ಹೇಳ್ತಿತ್ತು, ಅದಕ್ಕಿಂತ ಮೊದಲ ಭೂಮಿ ಸೂರ್ಯನ ಸುತ್ತಲೂ ಸುತ್ತುತ್ತದೆ ಅಂತ ಹೇಳ್ತಿತ್ತು. ಏನು ಹೇಳ್ತಿತ್ತು ಇಷ್ಟು ದಿವಸ ವಿಜ್ಞಾನ? ಈ ಭೂಮಿ ಏನೈತಲ್ಲ ಇದು ಸೂರ್ಯನ ಸುತ್ತಲೂ ಸುತ್ತುತ್ತದೆ ಅಂತ ಹೇಳ್ತಿತ್ತು. ಸೂರ್ಯನ ಸುತ್ತಲೂ ಸುತ್ತಿದಂಗೆ ಕಾಣ್ತತಿ ಕರೆ, ವಾಸ್ತವಿಕವಾಗಿ ಸೂರ್ಯನ ಸುತ್ತಲೂ ಸುತ್ತುದಿಲ್ಲ ಅಂತಿದ್ದು ಭೂಮಿ. ಮತ್ತೇನು ಅಂದ್ರೆ ಈ ಭೂಮಿ ಈ ಸೂರ್ಯ ಎಲ್ಲವೂ ಕೂಡಿ ತನ್ನ ಮೂಲ ಗ್ಯಾಲಕ್ಸಿ ಆಗಿರ್ತಕ್ಕಂಥ ತನ್ನ ಮೂಲ ಗ್ಯಾಲಕ್ಸಿ ಆಕಾಶಗಂಗೆ ಅಂತ ಏನು ಕನ್ನಡದಲ್ಲಿ ಕರಿತೀರಿ ಅದರ ಸುತ್ತಲೂ ಸುತ್ತತಂತ. ನೀವಿರುವಂಥ ಗ್ಯಾಲಕ್ಸಿ ಯಾವುದಂದ್ರೆ ಹೆಂಗೆ ಏಷ್ಯಾ ಖಂಡ ಯುರೋಪ್ ಖಂಡ ಅಂತೀರಿ, ಹಂಗೆ ನೀವಿರೋದು ಯಾವ ಗ್ಯಾಲಕ್ಸಿ ಅಂದ್ರೆ ಮಿಲ್ಕಿ ವೇ ಗ್ಯಾಲಕ್ಸಿ ಒಳಗೆ ನಾವು ಅದೀವಿ ಅಂತ. ಮಿಲ್ಕಿ ವೇ ಅಂದ್ರೆ ಹಾಲಿನ ಬಣ್ಣದಾಗ ಐತೆ ಅಂತದ ಗ್ಯಾಲಕ್ಸಿ. ಅದಕ್ಕೆ ಹಾಲಿನ ಬಣ್ಣದ ಗ್ಯಾಲಕ್ಸಿ ಅಂತ ಕರೀತಾರೆ. ಅದಕ್ಕೆ ಮಿಲ್ಕಿ ವೇ ಗ್ಯಾಲಕ್ಸಿ, ಹಾಲಿನ ಹಾದಿ. ಆ ಹಾಲಿನ ಬಣ್ಣದ ಗ್ಯಾಲಕ್ಸಿ ಒಳಗೆ ನಮ್ಮದು ಒಂದು ಈಟ ಕಾಣತ್ತಂತಿದ್ದು ಭೂಮಿ. ಒಂದು ಈಟ ನೀವು ಟಿಕಳಿ ಇಟ್ಕೊಳ್ಳೋ ಒಟ್ಟು ಭೂಮಿ ಐತಿ ಅಂತಾರೆ. ಅದು ಇದನ್ನು ಹೋಗಿ ನೋಡಿಬಿಟ್ರೆ ಇಟ್ಟ ಕಾಣುತ್ತೆ ನೋಡ್ರಿ. ಈ ಭೂಮಿಯನ್ನು ಸೂರ್ಯನ ಹೊಟ್ಟೆಗೆ ಹೋಗಿಟ್ರೆ ಸೂರ್ಯನ ಹೊಟ್ಟೆಗೆ ಇಂಥ ಭೂಮಿ ಲಕ್ಷಗಟ್ಟಲೆ ಹಿಡಿತೈತಂತ. ಅಷ್ಟು ದೊಡ್ಡವದಾನಂತ ಸೂರ್ಯ. ನಮಗೇನು ಬೆಳಕು ಕೊಡ್ತಾನಲ್ಲ, ಬೆಳಕು ಕೊಡು ಸೂರ್ಯನ ಹೊಟ್ಟೆಗೆ ಇಂಥ 1,00,000 ಭೂಮಿ ತುರುಕಿದ್ರೆ ಇನ್ನೂ ಸೂರ್ಯಕ್ಕೆ ಜಾಗ ಕುಲ ಉಳಿತೈತೆ ಅಂತ. ಮತ್ತು ಆ ಸೂರ್ಯನಿಗಿಂತ ಮತ್ತೊಬ್ಬ 2 ಪಟ್ಟು ದೊಡ್ಡವದಾನಂತ. ಮತ್ತು ಅವನಕ್ಕಿಂತ 6 ಪಟ್ಟು ದೊಡ್ಡ ಸೂರ್ಯ ಒಬ್ಬ ಅದಾನಂತ. ಮತ್ತು ಅವನಕ್ಕಿಂತ 20 ಪಟ್ಟು ಒಬ್ಬ ಅದಾನಂತ. ಅವನಕ್ಕಿಂತ 1000 ಪಟ್ಟು ಒಬ್ಬ ಅದಾನಂತ. ಇನ್ನು ಮುಂದೆ ಲೆಕ್ಕ ಮಾಡಕ್ಕೆ ಹೋದ್ರೆ ವಿಜ್ಞಾನಿಗಳಿಗೆ ಸಿಗೋಲ್ವಂತ. ಅಂದಾಜು ಲೆಕ್ಕ ಕೊಡ್ತಾರೆ ಅವರು. ಒಂದು ಗ್ಯಾಲಕ್ಸಿ ಒಳಗೆ 10,000 ಸೂರ್ಯರದಾರ ಅಂತ ಹೇಳ್ತಾರೆ. ಎಷ್ಟು ಬರೀ ಒಂದ ಗ್ಯಾಲಕ್ಸಿಯಾಗನ ಅದಾರ. ಒಂದ ಗ್ಯಾಲಕ್ಸಿ ಒಳಗೆ 10,000 ಸೂರ್ಯರು ಅದಾರಂದ್ರೆ ಇನ್ನು ಮತ್ತು ಗ್ರಹಗಳು ಎಷ್ಟಿರ್ಬೇಕು, ಉಪಗ್ರಹಗಳು ಎಷ್ಟಿರ್ಬೇಕು, ಭೂಮಿಗಳು ಎಷ್ಟಿರ್ಬೇಕು. ವಿಚಾರ ಮಾಡಿ ನೋಡಿಬಿಟ್ರೆ ಇದು ಒಂದು ನಮೂನಿ ಕನಸ. ಇದು ಹೆಂಗೆ ಭೂಮಿ ಮೇಲೆ ಜೀವಿಗಳು ಹುಡ್ತಾವ ಸಾಯ್ತಾವ, ಹಂಗೆ ಬ್ರಹ್ಮಾಂಡದಾಗ ಗ್ರಹಗಳು ಹುಡ್ತಾವಂತ ಗ್ರಹಗಳು ಸಾಯ್ತಾವಂತ ನೋಡಿ. ಸ್ಪೇಸ್ ಅಂತ ಕರೀತಾರೆ ಅದಕ್ಕೆ. ಬಯಲು ಬಯಲನೆ ಬಿತ್ತಿ, ಬಯಲು ಬಯಲನೆ ಬೆಳೆದು. ಬಯಲು ಸ್ಪೇಸ್. ಭೂಮಿ ದಾಟಿ ಹೋಗ್ರಿ ವಾಯುಮಂಡಲ, ವಾಯುಮಂಡಲ ದಾಟಿ ಹೋಗ್ರಿ ಮೋಡಗಳು, ಮೋಡಗಳನ್ನು ದಾಟಿ ಹೋಗ್ರಿ ಆಕಾಶ, ಆಕಾಶ ದಾಟಿ ಹೆಂಗೆ ಮ್ಯಾಲ್ಕತ ಹೋಗ್ರಿ ಏನು ಕಾಣ್ತತಿ? ಗಾಳಿಲ್ಲ ಬೆಳಕಿಲ್ಲ. ಏನಲ್ಲಿ? ಸ್ಪೇಸ್. ಸ್ಪೇಸ್ ಅಂದ್ರೆ ಬಯಲು ಬಯಲು ಬಯಲು. ಆ ಬಯಲಾಗ ಹೆಂಗೆ ಭೂಮಿ ಮ್ಯಾಗ ಇದೊಂದು ಊರ ಅದೊಂದು ಊರ ಅದೊಂದು ಊರ ಅದೊಂದು ಊರ ಅದಾವ ನೋಡ್ರಿ. ಹಿಂಗೆ ಬಿಟ್ಟಿಲ್ಲ 20 ಕಿಲೋಮೀಟ್ರಕ್ಕೆ 30 ಕಿಲೋಮೀಟ್ರಕ್ಕೆ 40 ಕಿಲೋಮೀಟ್ರಕ್ಕೆ ಒಂದೊಂದು ಊರಿಲ್ಲ. ಹಂಗೆ ಬಯಲಾಗ ಹೋಗಿ ಮ್ಯಾಲೆ 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 ಹೋಗಿ ನಿಂತು ನೋಡಿದ್ರೆ ಇದು ಒಂದು ಗ್ರಹ ಅದು ಒಂದು ಗ್ರಹ ಅದು ಒಂದು ಗ್ರಹ ಅಂತ ಕಾಣ್ತಾವೆ. ಇದು ಭೂಮಿ, ಇದು ಮಂಗಳ, ಇದು ಸೂರ್ಯ, ಇದು ಚಂದ್ರ, ಇದು ಪ್ಲೇಟೋ, ಇದು ನೆಪ್ಚೂನ್ ಅಂತ ಕಾಣ್ತಾವೆ. ಎಲ್ಲೇ? ಬಯಲಾಗ. ನಮ್ಮ ಸೌರಮಂಡಲದ ಬಯಲು ದಾಟಿ ಮ್ಯಾಕತ ಹೋಗಿಬಿಟ್ರೆ ಮತ್ತು ಸೌರಮಂಡಲ ದಾಟಿ ಮ್ಯಾಲೆ 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 ಹೋಗಿಬಿಟ್ರೆ ಮತ್ತೇನು ಕಾಣ್ತತಿ? ಸೂರ್ಯನಂತವ್ರು ಈಟಿಟ್ಟು ಕಾಣಕ್ಕೆ ನಿಂದಿರ್ತಾರಂತ. ಸೌರಮಂಡಲದಾಗ ನಿಂತ್ರೆ ಭೂಮಿ ಈಟಿಟ್ಟು ಕಾಣ್ತತಿ ಅಂತ. ಸೂರ್ಯನ ದಾಟಿ ಮ್ಯಾಲೆ ಹೋದ್ರೆ ಸೂರ್ಯನೇ ಈಟಿಟ್ಟು ಕಾಣ್ತಾನಂತ. ನಮ್ಮ ಭೂಮಿ ಲೆಕ್ಕಕ್ಕೆ ಇಲ್ಲ ಅಂತ. ಅಲ್ಲಿ ನಮ್ಮ ಭೂಮಿ ಲೆಕ್ಕಕ್ಕೆ ಇಲ್ಲ. ಹೆಂಗೆ ಓಣಿ ಬಿಟ್ಟು ಊರಿಗೆ ಬಂದಾಗ ಓಣಿ ಲೆಕ್ಕಕ್ಕಿಲ್ಲ, ಊರು ಬಿಟ್ಟು ತಾಲೂಕಿಗೆ ಬಂದಾಗ ಹಳ್ಳಿ ಲೆಕ್ಕಕ್ಕಿಲ್ಲ, ತಾಲೂಕು ಬಿಟ್ಟು ಜಿಲ್ಲಾಕ್ಕೆ ಬಂದಾಗ ತಾಲೂಕು ಲೆಕ್ಕಕ್ಕಿಲ್ಲ, ಜಿಲ್ಲಾ ಬಿಟ್ಟು ರಾಜ್ಯಕ್ಕೆ ಬಂದಾಗ ಜಿಲ್ಲಾ ಲೆಕ್ಕಕ್ಕಿಲ್ಲ, ರಾಜ್ಯ ಬಿಟ್ಟು ದೇಶಕ್ಕೆ ಬಂದಾಗ ರಾಜ್ಯ ಲೆಕ್ಕದಾಗಿಲ್ಲ, ದೇಶ ಬಿಟ್ಟು ಖಂಡಕ್ಕೆ ಬಂದಾಗ ದೇಶಕ್ಕೆ ಕಿಮ್ಮತ್ತಿಲ್ಲ. ಹಂಗೆ ಭೂಮಿ ಬಿಟ್ಟು ಬೇರೆ ಗ್ರಹಕ್ಕೆ ಹೋದಾಗ ಭೂಮಿಗೆ ಕಿಮ್ಮತ್ತಿಲ್ಲ, ಸೂರ್ಯನ ಬಿಟ್ಟು ಮತ್ತೊಂದು ಸೌರಮಂಡಲಕ್ಕೆ ಹೋದಾಗ ಅಲ್ಲಿ ಸೂರ್ಯಗೂ ಕಿಮ್ಮತ್ತಿಲ್ಲ ಅಂತ ನೋಡಿ. ಎಲ್ಲವೂ ಕಿಮ್ಮತ್ತು ಕಳ್ಕೊಂತಾನೆ ಹೊಕ್ಕವಂತೀವಿ. ಮ್ಯಾಲೆ ಹೋದಂಗೆ ಮ್ಯಾಲೆ ಹೋದಂಗೆ ಮ್ಯಾಲೆ ಹೋದಂಗೆ ನಾವು ಅಸ್ತಿತ್ವನ ಇಲ್ಲ ಅಂತೀವಿ. ಸುಮ್ಮನೆ ನಾವು ಈಟು ಭೂಮಿಯಾಗಿ ಇಟ್ಟಾಕೊಂಡ ಮಾಡಾಕತ್ತೀವಿ ಅಂತ ಗದ್ಲಾನ ನೋಡ್ರಿ. ಇರೋದು ಈಟ ಐತೆ ಅಂತಿದ್ದು. ಏಟು ಐತೆ ಅಂದ್ರೆ ಈಟು ಕಾಣ್ತತೆ ಅಂತ. ಅಡಿಕೆ ಬೆಟ್ಟದಷ್ಟು ಐತೆ ಅಂತಿದ್ದು ಭೂಮಿ. ಅಲ್ಲಿ ಹೋಗಿ ಮ್ಯಾಗ ನಿಂತು ನೋಡ್ರಿದ್ರೆ ಆಟ ಕಾಣ್ತತೆ ಅಂತಿದ್ದು. ಒಂದರ ಬೆಳಕು ಒಂದು ಹೋಗ್ಬೇಕಾದ್ರೆ ಲಕ್ಷಗಟ್ಟಲೆ ವರ್ಷ ಬೇಕಂತ. ಸ್ಪೀಡ್ ಎಟ್ಟು? 3 ಲಕ್ಷ ಕಿಲೋಮೀಟರ್. ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್. ಅದಕ್ಕೆ ಜ್ಯೋತಿರ್ವರ್ಷ ಅಂತ ಕರೀತಾರೆ.
ಯಾರಾದರೂ ಸೈನ್ಸ್ ಓದಿದವರಿದ್ರು ಗೊತ್ತಾಕಿತ್ತು, ಲೈಟ್ ಇಯರ್ಸ್. ಹಂಗಾರೆ ದಡಗ್ನ ಹೋಗಿ ಬಂದ್ಬಿಡು ನಡ್ರಿ ಅಂತ ಹೇಳಿದ್ರೆ ಹೋಗಿ ಬರೋಕ್ಕಾಗೋದಿಲ್ಲ. ಅಲ್ಲಿ ಎಲ್ಲೇ ಇನ್ನೊಂದು ಭೂಮಿಗೆ ಹೋಗಿ ಬಂದ್ಬಿಡು ನಡ್ರಿ ಅಂದ್ರೆ ಹೋಗೋಕ್ಕಾಗೋದಿಲ್ಲ. ಯಾಕೆ ಹೋಗೋಕ್ಕಾಗೋದಿಲ್ಲ ಅಂದರೆ ನಿಮ್ಮ ಸೌರಮಂಡಲವನ್ನು ದಾಟಿ ಆ ಸೌರಮಂಡಲ ದಾಟಿ ಇನ್ನೊಂದು ಭೂಮಿಗೆ ಪತ್ತೆ ಹಚ್ಚಬೇಕಾದ್ರೆ ನೀವು ಇಲ್ಲಿ ಭೂಮಿ ಮೇಲೆ ಕುಂತು ಅಲ್ಲಿ ಹೋಗಿ ಇಳಿಬೇಕಾದ್ರೆ 1-2 ವರ್ಷ ಅಲ್ಲ, ಸಾವಿರಾರು ವರ್ಷಗಳು ಬೇಕಂತ. ಅಲ್ಲಿ ನೀವು 1000 ವರ್ಷ ಹೋಗಿ ಹೊಳೆ ಬರೋದ್ರಾಗ ಈ ಭೂಮಿಯಾರ ಇರ್ತೈತಿ ಇಲ್ಲ ಅಂತ ಹೇಳ್ತಾರ ಅವರು ವಿಜ್ಞಾನಿಗಳು. ಇದು ಲಯಾಗಿ ಹೋಗಿತ್ತಂದ್ರೆ ಹೇಳಕ್ಕೆ ಬರೋದಿಲ್ಲ, ಇದ್ರ ಕಥೆನ ಮುಗಿದೋಗಿರ್ತೈತೆ ಅಂತ ಹೇಳ್ತಾರ ಅವರು. ಅಂದರೆ ಈ ಭೂಮಿಗೆ ಅಸ್ತಿತ್ವವಿಲ್ಲ. ಶರಣರ ದೃಷ್ಟಿಯಲ್ಲಿ ಈ ಭೂಮಿಗೆ ಅಥವಾ ಬ್ರಹ್ಮಾಂಡಕ್ಕೆ ಅಸ್ತಿತ್ವ ಇಲ್ಲ. ಇದು ಯಾರ ಅಧೀನದಾಗ ಐತೆ ಅಂದ್ರೆ ಪರಮಾತ್ಮನ ಅಧೀನದಾಗ ಐತಿ. ಅದಕ್ಕೆ ಅವ್ರು ಏನಂದ್ರು, ಸ್ವಾಮಿ ನೀನು ಶಾಶ್ವತ ನೀನು ಅಂತ ಕರೆದ್ರು. ನೋಡಿ, ಇಲ್ಲಿಂದ ಅವ 15 ಕೋಟಿ ಕಿಲೋಮೀಟರ್ ದೂರ ಅದಾನವ ಸೂರ್ಯ. ಅದಕ್ಕೆ ನಮಗೆ ಬಿಸಿಲು 15 ಕೋಟಿ ಕಿಲೋಮೀಟರ್ ದೂರ ಅದಾನ ಅಂತೇಳಿ ನಮಗೆ ಎಟ್ಟರಾಗಿ ಬೀಳ್ತೈತಿ, 45-50 ಡಿಗ್ರಿ ಬೀಳ್ತೈತಿ. ಹಂಗಾರ ಅವನಂತೆ ಕಾಟ ಐತೇನು? ಇಲ್ಲ, ಕಂಡಪಟ್ಟಿ ಐತಿ. ನೋಡಿ ಎಂಥದೈತೆ ಅಂದ್ರೆ 2 ಸೆಕೆಂಡ್ ಅವನು ಉಷ್ಟು ಅವನ ಹಂತೇಕಿರುವಂಥ ಬಿಸಿಲು ಏನಾರ ಹುಟ್ಟು ಅವನ ಒಳಗೆ ಏನೈತಿ ನೋಡು, ಅವನ ಹಂತೇಕಿರುವಂಥ 100ರೊಳಗಿನೂ ಒಂದು ಬಾಗಿ ಏನಾರ ಭೂಮಿ ಮ್ಯಾಗ ಪೂರ ಬಿತ್ತಂದ್ರೆ 2 ಸೆಕೆಂಡ್ ಸಾಕಂತ ಭೂಮಿ ಸುಟ್ಟು ಹೋಗಕ್ಕೆ. ಎಷ್ಟು? 2 ಸೆಕೆಂಡ್, 2 ನಿಮಿಷ ಅಲ್ಲ ನಾ ಹೇಳೋದು, 2 ಸೆಕೆಂಡ್ನಾಗ ಭೂಮಿನ ಸುಟ್ಟು ಹೋಗತ್ತೆ. ಅಷ್ಟು ಬಿಸಿಲು. ಇನ್ನು ಅದು ಭೂಮಿಗೆ ತಾಕಿ ಗೀಕಿದ್ರೆ ಜೀವರಾಶಿಗಳು ಸಾಯ್ತಾವ ಅಂತೇಳಿ ಎಷ್ಟು ದೂರ ಇಟ್ಟಾನ ಪರಮಾತ್ಮದನ? 15 ಕೋಟಿ ಕಿಲೋಮೀಟರ್ ದೂರ ಇಟ್ಟಾನ. ಅವನೊಳಗೆ ಬಿಸಿಲು ಬಂದು ಭೂಮಿಗೆ ಬಿಡಿಬೇಕಾದ್ರೆ 8 ನಿಮಿಷ ಬೇಕು ನಮಗೆ, 8 ನಿಮಿಷ. ಹಂಗಾರೆ 8 ನಿಮಿಷ 15 ಕೋಟಿ ಕಿಲೋಮೀಟರ್ ದೂರದಾಗಿರುವಂಥ ಸೂರ್ಯನಿಂದ ಭೂಮಿಗೆ 8 ನಿಮಿಷ 20 ಸೆಕೆಂಡ್ದಾಗ ಬಿಸಿಲು ಬರ್ತೈತೆ ಅಂದ್ರೆ ಅದೇನು ನಿಮ್ಮ ಸ್ಕಾರ್ಪಿಯೋ ಏನೋ ಅದು ಸ್ಪೀಡಿನಾಗ ಬರ್ತೈತೆ ಅಂತ ತಿಳ್ಕೊಂಡ್ರಿ ನೀವು? ಇಲ್ಲ, ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ದಲ್ಲಿ ಬರ್ತೈತೆ. ಅದು 3 ಲಕ್ಷ ಕಿಲೋಮೀಟರ್ದಲ್ಲಿ ಬಿಸಿಲು ಬರ್ತೈತೆ ಅಂತೇಳಿ ನಿಮ್ಮ ಭೂಮಿಗೆ ಸೂರ್ಯನಿಂದ 8 ನಿಮಿಷದಾಗ ಬಂದು ಮುಟ್ಟಿ ಬಿಡ್ತೈತೆ ನೋಡ್ರಿ. ಹಂಗೆ 3 ಲಕ್ಷ ಕಿಲೋಮೀಟರ್ ಸ್ಪೀಡ್ನ್ಯಾಗ ನಿಮ್ಮನ್ನು ಕರ್ಕೊಂಡು ಬೇರೆ ಕಡೆ ಹೋಗುವಂಥವು ಯಾವದಾವ ಭೂಮಿ ಮ್ಯಾಗ ಯಂತ್ರ? ಇಲ್ಲ. ರಾಕೆಟಿನಂತ ರಾಕೆಟ್ ಸೆಕೆಂಡಿಗೆ 17 ಕಿಲೋಮೀಟರ್ ಹೋಗ್ಬೇಕಾದ್ರೆ ಭಾಳ. ಇನ್ನೂ ಚಲೋ ರಾಕೆಟ್ ಕಂಡು ಹಿಡಿದಿರಿ ಅಂದ್ರು ನೀವು 100 ಕಿಲೋಮೀಟರ್ ಹೋಗೋ ರಾಕೆಟ್ ಕಂಡು ಹಿಡಿವಲ್ರಕ್ಕೆ ನೀವು. ಅದಕ್ಕೆ ನಿಮ್ಮ ಆಯುಷ್ಯ ಅಲ್ಲ, ನಿಮ್ಮ ಅಜ್ಜ ಮುತ್ತಜ್ಜ ಅವ್ರ ಅಜ್ಜ ನಿಮ್ಮ ವಂಶಾವಳಿ ಎಂದು ಹುಟ್ಟೈತಿ ಎಲ್ಲ ಅಜ್ಜಗಳ ಆಯುಷ್ಯ ತಗೊಂಡ್ರು ನಿಮಗೆ ಸೂರ್ಯನ ದಾಟಿ ಹೋಗಕ್ಕನ ಟೈಮ್ ಸಾಲೋದಿಲ್ಲ. ಇನ್ಯಾವ ಇನ್ನೊಂದು ಲೋಕಕ್ಕೆ ನೀವು ಹೋಗಿ ಬರೋರು ಇಲ್ಲ. ಇಲ್ಲೇ ಹುಟ್ಟಿವಿ, ಇಲ್ಲೇ ಗಪ್. ಎಷ್ಟು ವಿಚಿತ್ರ ಇಟ್ಟ ನೋಡ್ರಿ ಅದ ನಾವು ಪರಮಾತ್ಮ. ಕಂಡಿಹರೆಂದು ಕಂಗಳಿಗೆ ಮರೆ ಮಾಡಿದ, ಇನ್ನೊಂದು ಲೋಕ ನೋಡಿಗಿಡ್ಯಾವ ಅಂತೇಳಿ ಮರೆ ಮಾಡಿಬಿಟ್ನಂತವ. ಮತ್ತಿದನ್ನ ಕಂಡುಕೊಂಡ್ರೆ ಹೆಂಗ್ರಿ ಶರಣರು? ಇವತ್ತೇನೋ ವಿಜ್ಞಾನಿಗಳು ರಾಕೆಟ್ಗಳನ್ನು ಬಿಡ್ತಾರ, ಸ್ಪೇಸ್ಗಳಲ್ಲಿ ರಾಕೆಟ್ಗಳನ್ನು ನಾಸಾದವರು ಇವ್ರು ಬಿಟ್ಟು ಇವರೆಲ್ಲ ಇಲ್ಲಿ ಕುತ್ಕೊಂಡು ನೋಡ್ತಾರ. ಅವರು ಈ ಕಡೆ ಆ ಗ್ಯಾಲಕ್ಸಿ ಐತಿ, ಈ ಗ್ಯಾಲಕ್ಸಿ ಐತಿ, ಅದು ಭೂಮಿಯಿಂದ ಇಷ್ಟು ಜ್ಯೋತಿರ್ವರ್ಷ ದೂರ ಐತಿ, ಇಷ್ಟು ಜ್ಯೋತಿರ್ವರ್ಷ ದೂರ ಐತಿ, ಅಲ್ಲಿ ಭೂಮಿಯಿಂದ ಹೋಗಿ ನಾವು ಹೋಗಿ ಬರ್ಬೇಕಾದ್ರೆ ಎಷ್ಟೋ ಕೋಟಿ ವರ್ಷ ಬೇಕು ಅಂತೇಳಿ ವಿಜ್ಞಾನಿಗಳು ಇಲ್ಲಿ ಕುತ್ಕೊಂಡು ಹೇಳ್ತಾರೆ ದುರ್ಬಿನ ಹಚ್ಚಿ. ಅಥವಾ ರಾಕೆಟ್ಗಳನ್ನು ಬಿಟ್ಟಾರ. ಈಗ 40 ವರ್ಷ ಆಗೈತಿ ಒಂದು ರಾಕೆಟ್ ಬಿಟ್ಟಾರ ನಾಸಾದವರು. ಎಲ್ಲಿಗೆ ಬಿಟ್ಟಾರ ಅಂದ್ರೆ ಆಕಾಶವನ್ನು ಸೂರ್ಯ ಚಂದ್ರರನ್ನ ದಾಟಿ ಏನೈತಿ ನೋಡಕ್ಕೆ. ಅದು ಸೂರ್ಯನ ದಾಟಿ ಹೋಗೈತಿ. ಈಗ ಎಷ್ಟು ಕಿಲೋಮೀಟರ್ ದೂರ ಐತೆ ಅಂದ್ರೆ ಈಗ ಭೂಮಿಗೆ 600 ಕೋಟಿ ಕಿಲೋಮೀಟರ್ ದೂರ ಐತಿ. ಎಷ್ಟೈತಿ? 600 ಕೋಟಿ. 600 ಕೋಟಿ ಕಿಲೋಮೀಟರ್ ದೂರ ಹೋಗೈತಿ. ಅದು ಯಾವುದು? ಆ ರಾಕೆಟ್ ಹೋಗೈತಿ. ಅದು ಯಾರಾದರೂ ಖಗೋಳದ ಬಗ್ಗೆ ಅಧ್ಯಯನ ಮಾಡಿದ್ರು ನಿಮ್ಮ ಯೂಟ್ಯೂಬ್ನಾಗೆಲ್ಲ ನೋಡ್ರಿ, ಅದ್ರ ಬಗ್ಗೆ ಸ್ಪೇಸ್ ಬಗ್ಗೆ ಕೊಟ್ಟಿರ್ತಾನೆ. ಹೋಗ್ಬಿಟ್ಟತಿ. ಈಗ 600 ಕೋಟಿ ಕಿಲೋಮೀಟರ್ ದೂರ. 600 ಕೋಟಿ ಕಿಲೋಮೀಟರ್ ದೂರ ಹೋಗಿ 600 ಕೋಟಿ ಹೋಗ್ಬೇಕಾದ್ರೆ ಎಷ್ಟು ವರ್ಷ ತೊಗೊಂಡೈತಿ? ಅದು 45 ವರ್ಷ ತೊಗೊಂಡೈತಿ. ಯಾವುದು? ಆ ರಾಕೆಟ್ 600 ಕೋಟಿ ಹೋಗ್ಬೇಕಾದ್ರೆ ಅಲ್ಲಿಂದ ಫೋಟೋ ಹೊಡೆದತ್ತದ. ಅಲ್ಲಿಂದ ಫೋಟೋ ಹೊಡೆದೈತಿ. ಆ ಫೋಟೋದಾಗ ಹೆಂಗೆ ಕಾಣ್ತತಿ ಅಂದ್ರೆ ಈ ನಿಮ್ಮ ಮನೆ ಒಳಗೆ ರಾತ್ರಿ ಈ ಕರೆಂಟ್ ಹೋದಾಗ ಅಲ್ಲಿ ಟಿ ವಿ ಒಳಗೆ ಇದು ಕಾಣ್ತಿರ್ತಿತ್ತು ನೋಡ್ರಿ, ಒಂಥರ ಏನು ಚಿತ್ರಗಳು ಕಾಣಲಾರ್ದಂಗೆ ಚಿಕ್ಕಿ 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 ಕಾಣ್ತಿತ್ತು ನೋಡ್ರಿ. ಹಿಂದೆ ಸಣ್ಣವರಿದ್ದಾಗ ನೋಡ್ತಿದ್ವಿ ನಾವು ಟಿವಿಯಾಗ. ಅಲ್ಲಿ ಸ್ಟೇಷನ್ನಾಗ ಕರೆಂಟ್ ಹೋತಂದ್ರೆ ಒಂದು ನಮೂನಿ ಇಲ್ಲೇ ಏನಾಗ್ಬಿಡ್ತಿತ್ತು, ಚಿಕ್ಕ 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 ಕಾಣ್ತಿತ್ತು. ಹಂಗೆ ಬರೀ ಚಿಕ್ಕಿ ಚಿಕ್ಕಿ ಕಾಣಕತ್ತೈತಿ. ಏನು ಕಾಣವಲ್ವು, ಬರೀ ಚಿಕ್ಕಿ 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 ಇಟಿಟ್ಟು ಕಾಣಕತ್ತಾವ. ಆ ಇಟಿಟ್ರಾಗ ಭೂಮಿ ಎಲ್ಲಿ ಹುಡುಕಾಡ್ಬೇಕಂದ್ರೆ ಚೆ 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 ಆ ಭೂಮಿನೂ ಸಿಗೋಲ್ದು. ಆ ಭೂಮಿ ಅಂದ್ರೆ ಈಗ ಅಲ್ಲೇನು ಆ ಟಿಕಳಿ ಆ ಗಾಡಿಗೆ ತೂತದ ನೋಡ್ರಿ, ಅಟ್ಟು ಸಹಿತ ಕಾಣವಲ್ದಲ್ಲಿ ಅದು ಈಟು ಕಾಣಕತ್ತೈತಿ ಅದು ಭೂಮಿ. ಅದರಾಗ ಹಗರ್ಕ ಮಾರ್ಕ್ ಮಾಡಿ ತೋರಿಸ್ತಾನೆ, ನಾವಿರುವುದು ಇಲ್ಲೇ ಅಂತ ನೋಡ್ರಿ ತೋರ್ಸಾನ. ಎಲ್ಲೇ? ಈಟು ಭೂಮ್ಯಾಗ ಅಮೇರಿಕಾ, ಇಂಗ್ಲೆಂಡು, ರಷ್ಯಾ, ಭಾರತ ಎಲ್ಲ ಏಟ್ ಐತಿದು ಈಟ ಅಂತಿದು.
ಸುಮ್ಮನೆ ಭೂಮಿಗೆ ದೊಡ್ಡ ಸ್ಥಾನ ಮಾಡಕತ್ತೀವಿ ನಾವು. ಭೂಮಿಗೂ ಅಸ್ತಿತ್ವವಿಲ್ಲ, ಭೂಮಿನೂ ಕೂಡ ಇಂದಿಲ್ಲ ನಾಳೆ ಸಂಪೂರ್ಣವಾಗಿ 100% ನಾಶ ಆಗುತ್ತದೆ. 100ಕ್ಕೆ 100 ನಾಶ ಆಕತಿ, ಅಸ್ತಿತ್ವವಿಲ್ಲ ಇದಕ್ಕೆ. ಇದು ಕೂಡ ಒಂದು ಗ್ಯಾಲಕ್ಸಿ ಒಳಗೆ ತಿರ್ಗಾಕತ್ತೈತಿ. ದಿಕ್ಕಿಲ್ಲದ ಗ್ರಹಗಳು ಹೆಂಗೆ ಅದಾವ ನೋಡಿ, ಹಂಗಿದು ತಿರ್ಗಾಕತ್ತೈತಿ, ಇದಕ್ಕೂ ತಿರ್ಗಾಕತ್ತೈತಿ. ಆ ಗ್ರಹಗಳು ಆ ನಕ್ಷತ್ರಗಳು ಹೆಂಗೆ ಹುಟ್ಟಿ ಸಾಯ್ತಾವ, ಈ ಭೂಮಿಗೂ ಒಂದು ದಿನ ಸಾವೈತೆ ಅಂತ ಸ್ಪಷ್ಟ ಹೇಳ್ತಾರ ಅವರು. ಐತೆ ಹೆಂಗೈತ್ರಿ ಅಂದ್ರೆ 100ಕ್ಕೆ 100 ಐತಿ. ಮತ್ತು ಭೂಮಿಗೆ ಅಳುವೈತೆ ಅಂದ್ರೆ ಭೂಮಿ ಒಳಗಿದ್ದಂಥವ್ರಿಗೆ ಎಲ್ಲರಿಗೂ ಅಳುವಿರೋದೇನು ದೊಡ್ಡಾಗ ನಾ ಹೇಳೋದಿಲ್ಲ ಇದನ್ನ. ಹೋಗ್ಲಿ, ಭೂಮಿ ಸುದ್ದಿ ಬಿಡ್ರಿ ನೀವು. ನಮಗೇನು ಬಿಸಿಲು ಕೊಡ್ತಾನಲ್ಲ ಸೂರ್ಯ, ಈ ಭೂಮಿಯ ಮೇಲೆ ಜೀವರಾಶಿಗಳು ಹುಟ್ಟಾಕ ಕಾರಣ ಯಾರು? ಸೂರ್ಯ ಕಾರಣ. ಸೂರ್ಯನ ಬಿಸಿಲು ಭೂಮಿಗೆ ಬೀಳಕತ್ತ ಮೇಲೆ ಸಸ್ಯಗಳು ಹುಟ್ಟಿದವು, ನೀರು ಆವಿ ಆಯಿತು, ಮೋಡಗಳಾದವು, ಮಳೆ ಸುರಿತು, ಅಲ್ಲೆಲ್ಲೆಲ್ಲೆಲ್ಲಿ ಹಸಿರು ಬೆಳೀತು, ಅಲ್ಲೆಲ್ಲೆಲ್ಲೆಲ್ಲಿ ಸಸ್ತನಿಗಳು ಹುಟ್ಟಿದವು, ಜೀವರಾಶಿಗಳು ಹುಟ್ಟಿದವು ಅಂತೇಳಿ ಸೈನ್ಸ್ ಹೇಳ್ತತಿ. ನೀವು ಸೈನ್ಸ್ ಏನು ಹೇಳ್ತತಿ? ಜೀವ ವಿಕಾಸಕ್ಕೊಂತ ಮನುಷ್ಯ ಆದ ಅಂತ ಹೇಳ್ತತಿ. ಇದೆಲ್ಲ ಎದರಿಂದ ಆತು? ಸೂರ್ಯನ ಬಿಸಿಲು ಭೂಮಿಗೆ ಒಂದು ಲೆವೆಲಿನೊಳಗೆ ಬಿದ್ದದಕ್ಕೆ ಇದೆಲ್ಲ ಆತು. ಆವಾಗ ಸಮುದ್ರಗಳು ಉತ್ಪತ್ತಿ ಆದವು, ಸಮುದ್ರಗಳಿಂದ ಮೋಡಗಳ ಆವಿಯಾಗಿ ಅಲ್ಲೆಲ್ಲೆಲ್ಲಿ ಬಿದ್ದು ಸಸ್ಯ ಸಂಕುಲ ಜೀವ ಸಂಕುಲ ಹುಟ್ಟಿತು ಅಂತೇಳಿ ಸೈನ್ಸ್ ಹೇಳ್ತತಿ. ಅಂತ ಸೂರ್ಯಾಗೂ ಸಹಿತ ಒಂದು ದಿನ ಸಾವೈತಂತ ನೋಡ್ರಿ. ಮತ್ತಿನ್ನು ಮುಂದೆ ಏನು ಮಾಡೋದು? ಸೂರ್ಯಾಗೂ ಸಾವೈತಂತ. ಆ ಸೂರ್ಯನು ಉರುದು ಒಂದು ದಿನ ಅವನೊಳಗೂ ಡಿಸೈಲ್ ಖಾಲಿಯಾಗಿ ಅವನು ಬ್ಲಾಸ್ಟ್ ಆಗಿ ಹೋಗಿಬಿಡ್ತಾನಂತ, ಅವನಿಗೂ ಸಾವೈತಂತ ನೋಡ್ರಿ. ಹಾಗಾದರೆ ಈ ಬ್ರಹ್ಮಾಂಡದೊಳಗೆ ಪ್ರತಿಯೊಂದಕ್ಕೂ ಹುಟ್ಟೈತಂದ್ರೆ ಅಂತ್ಯ ಅನ್ನೋದು ಐತೆ ಪಕ್ಕ. ಹುಟ್ಟೆಷ್ಟು ಸಹಜವೋ ಪ್ರತಿಯೊಂದು ಈ ಬ್ರಹ್ಮಾಂಡದೊಳಗೆ ಹುಟ್ಟಿದ್ದೆಟ್ಟು ಕರೆ, ಅದು ಒಂದು ದಿನ ಇಲ್ಲದಂಗಾಗೋದು ಅಟ್ಟ ಕರೆ. ಸೂರ್ಯನಂತ ಸೂರ್ಯ ಸವಿತಾನಂತ, ಚಂದ್ರನಂತ ಚಂದ್ರ ಸವಿತಾನಂತ. ನೀವಿಲ್ಲೇನು ಪ್ರತಿಜ್ಞೆ ಮಾಡ್ತೀರಿ? ಸೂರ್ಯ ಚಂದ್ರ ಇರುವವರೆಗೂ ಅವರ ಹೆಸರು ಶಾಶ್ವತ ಅಂತ ನೀವು ಹೇಳ್ತೀರಿ. ಸೂರ್ಯನ ಒಂದಿನ ಶಟದ ಹೊಕ್ಕಾನಂದ್ರೆ ಇನ್ನು ಹೆಸರು ಯಾರದು ಶಾಶ್ವತ ಇಲ್ಲ. ಸೂರ್ಯನ ಹೊಕ್ಕಾನಂತ ಒಂದಿನ ಅವನದು ಮುಗಿತಂತೀಗ. 15 ಬಿಲಿಯನ್ ವರ್ಷಗಳಾದವು ಅಂತ ಹೇಳ್ತಾರೆ. 15 ಕೋಟಿ ವರ್ಷ ಸೂರ್ಯ ಹುಟ್ಟಿಗೆ, ಭೂಮಿ ಹುಟ್ಟಿ 400 ಕೋಟಿ ವರ್ಷ, ಸೂರ್ಯ ಹುಟ್ಟಿ 1500 ಕೋಟಿ ವರ್ಷಗಳಿಂದ ಸೂರ್ಯ ಉತ್ಪತ್ತಿ ಆದ ಅಂತ ಹೇಳ್ತಾರೆ. ಹಂಗಾರೆ ಸೂರ್ಯನಿಗಂತಕ್ಕೂ ಡಿಸೈಲ್ ಖಾಲಿ ಆಗೋದ ಒಂದಿನ ಅದು ಆಕೈತೆ ಅದು ಒಂದು ದಿನ ಅವನು ಬ್ಲಸ್ಟ್ ಹಾಕ್ಕಾನ. ಹಂಗಾರೆ ಅವನ ನಂತರ ಮತ್ತೊಬ್ಬ ಸೂರ್ಯ ಅವನು ಹೊಕ್ಕಾನ. ನಕ್ಷತ್ರಗಳು ಹೊಕ್ಕಾವ್, ಬ್ರಹ್ಮಾಂಡಗಳು ಹೊಕ್ಕಾವ್, ಹುಟ್ಟತಾವಂತ ಸಾಯ್ತಾವಂತ. ಇದಕ್ಕೆ ಮೊದಲು ಅನ್ನೋದ ಗೊತ್ತಿಲ್ಲಂತ, ಮಧ್ಯ ಅನ್ನೋದು ಇಲ್ಲಂತ, ಕೊನೆ ಅನ್ನೋದು ಇಲ್ಲಂತ ನೋಡ್ರಿ. ಅದಕ್ಕೆ ನಾವಿರುವಂತಹ ಬ್ರಹ್ಮಾಂಡಕ್ಕೆ, ಬ್ರಹ್ಮಾಂಡದೊಳಗಿನ ಒಂದು ಮನಿ ನಮ್ಮದು. ಕಲಬುರಗಿಯಾಗ ನಿಮ್ಮದೊಂದು ಹೆಂಗೆ ಮನಿ ಐತಿ, ಹಂಗೆ ಬ್ರಹ್ಮಾಂಡದೊಳಗೆ ಭೂಮಿ ಅನ್ನೋದ ಒಂದು ಮನಿ. ಇದಕ್ಕೆ ಸ್ವತಂತ್ರ ಅಸ್ತಿತ್ವವಿಲ್ಲ. ಒಂದು ಕಡೆ ಚಂದ್ರ ತನ್ನ ಗುರುತ್ವಾಕರ್ಷಣೆಯಿಂದ ಜಗ್ ಹಿಡ್ದಾನ, ಒಂದು ಕಡೆ ಗುರುಗ್ರಹ ತನ್ನ ಗುರುತ್ವಾಕರ್ಷಣೆಯಿಂದ ಜಗ್ ಹಿಡದತಿ, ಒಂದು ಕಡೆ ಸೂರ್ಯನನ್ನ ಸುತ್ತು ಹೊಡ್ಯಾಕತ್ತಂಗೆ ಕಾಣ್ತತಿ. ಚಂದ್ರ ನಮ್ಮನ್ನು ಜಗ್ ಹಿಡ್ದಾನ, ಚಂದ್ರ ಅದಕ್ಕೆ ಭೂಮಿ ಲೆವೆಲ್ನಾಗ ಐತಿ. ಆ ಕಡೆ ಗುರು ನಮ್ಮನ್ನು ಜಗ್ ಹಿಡ್ದಾನ. ಗುರುಗ್ರಹ ಚಂದ್ರಗ್ರಹ ಎರಡೂ ನಮ್ಮಿಂದ ದೂರ ಹೋಗಿಬಿಟ್ಟು ಅಂದ್ರೆ, ಆ ಕಡೆ ಗುರುಗ್ರಹ ಅತಿ ದೂರ ಹೋಗಿ ಈ ಕಡೆ ಚಂದ್ರ ದೂರ ಹೋದಂದ್ರೆ ಭೂಮಿ ಏನಾಗಿ ಬಿಡ್ತತಿ ಅಂದ್ರೆ ನಿಯಂತ್ರಣ ತಪ್ಪಿ ಎಲ್ಲಿ ಹೋಗತ್ತೆ ಹೇಳಕ ಬರೋದಿಲ್ಲ. ಶಿವಾಯ ನಮ್ಮ ಹೋಗಕ ಬರೋದಿಲ್ಲ. ನಾವು ತಿಳ್ಕೊಂಡಿವಿ ಆ ಕಡೆ ಚಂದ್ರ ಸಮೀಪಕ್ಕೆ ಬರ್ತಾನೆ ನೋಡ್ರಿ. ಹೆಂಗೆ ಚಂದ್ರ ಹತ್ರ ಬಂದಂಗೆ ಸಮುದ್ರ ಏರ್ಕೊಂತ ಬರ್ತೈತೆ. ಹಂಗೆ ನೋಡ್ರಿ, ಸಮುದ್ರ ಏರ್ಕೊಂತ ಬರ್ತೈತೆ. ಚಂದ್ರ ದೂರ ಹೋದ ಸಮುದ್ರ ಇಳ್ಕೊಂತ ಬರ್ತೈತಿ. ಚಂದ್ರನ ಮೇಲೆ 15 ದಿನಕ್ಕೊಮ್ಮೆ ಅಮಾವಾಸ್ಯಕ್ಕವ, 15 ದಿವಸಕ್ಕೊಮ್ಮೆ ಹುಣ್ಣಿಮಕ್ಕವ. ಅದನ್ನೇ ಬಸವಣ್ಣವ್ರು ಬರೀತಾರೆ ನೋಡ್ರಿ. ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ್ಯ, ಚಂದ್ರ ಕುಂದಿದಡೆ ಕುಂದುವುದಯ್ಯ, ಚಂದ್ರನಿಗೆ ರಾಹು ಅಡ್ಡ ಬಂದಲ್ಲಿ ಅಂಬುದಿ ಬೊಬ್ಬಿಟ್ಟಿತ್ತೇನಯ್ಯ, ಅಂಬುದಿಯ ಮುನಿ ಅಪೌಷಣವ ಕೊಂಬಲ್ಲಿ ಚಂದ್ರಮಾನ್ ಅಡ್ಡ ಬಂದನೇನಯ್ಯ, ಯಾರಿಗೆ ಯಾರೂ ಇಲ್ಲವಯ್ಯ, ಕೆಟ್ಟವಂಗೆ ಕಳೆ ಇಲ್ಲವಯ್ಯ, ಜಗದ ಜೀವಿಗಳ ನೆಂಟ ನೀನೊಬ್ಬನೇ ಕೂಡಲ ಸಂಗಮ ದೇವ. ಅಬ್ಬ ಎಂಥ ಫಿಲಾಸಫಿ ನೋಡಿ, ಆತ್ಯಂತಿಕ ಫಿಲಾಸಫಿ ನೋಡಿ. ಚಂದ್ರೋದಯಕ್ಕೆ ಅಂಬುದಿ ಹೆಸ್ತೈತಿ. ಚಂದ್ರ ಅಮಾವಾಸ್ಯೆಯಿಂದ ಹುಣ್ಣಿಮೆ ಕಡೆ ಬಂದ ಅಂದ್ರೆ ಸಮುದ್ರ ಏರ್ಕೊಂತ ಬರ್ತೈತಿ. ಒಳ್ಳೆ ಖುಷಿ ಅದಕ್ಕೆ. ಚಂದ್ರ ಹೆಂಗೆ ಭೂಮಿ ಕಡೆ ಬರ್ತಾನೆ ಹಂಗೆ ಸಮುದ್ರ ಕೊಳೆ ಹುರುಪು ಎರ್ಕೊಂತ ಉಕ್ಕಿ ಇರ್ತೈತಿ, ಸಮುದ್ರ ಉಕ್ಕಿ ಇರ್ತೈತಿ. ಚಂದ್ರ ಹುಣ್ಣಿಮೆಯಿಂದ ಮತ್ತೆ ಅಮಾವಾಸ್ಯೆ ಕಡೆ ಹೊಂಟ, ಕತ್ತಲದ ಕಡೆ ದೂರ ಹೊಂಟ ಅಂದ್ರೆ ಸಮುದ್ರ ಮತ್ತೆ ತಿಳ್ಕೊಂತ ಹೊಕ್ಕತಿ. ಗೆಳೆಯ ಹತ್ರ ಬಂದ್ರೆ ಸಮುದ್ರ ಉಕ್ಕಿ ಇರ್ತೈತಿ, ಗೆಳೆಯ ದೂರ ಹೋದ್ರೆ ಸಮುದ್ರ ಇಳಿದು ಬಿಡ್ತೈತಿ. ಸಮುದ್ರಕ್ಕೂ ಚಂದ್ರನಿಗೂ ಒಂದು ಅಟ್ಯಾಚ್ಮೆಂಟ್ ಅಂತ, ಒಂದು ಫ್ರೆಂಡ್ಶಿಪ್ ಅಂತ ಹೇಳ್ತಾರೆ ಬಸವಣ್ಣವ್ರು. ಏನಂತಾರ, ಒಂದು ಗೆಳತನ ಐತಂತ. ಬಯಲೊಳಗಿರುವ ಚಂದ್ರ ಭೂಮಿ ಮ್ಯಾಗಿರುವ ಸಮುದ್ರಕ್ಕೂ ಒಂದು ಗೆಳತನ ಐತಂತ. ಅವ ಹತ್ರ ಬಂದಾಗ ಸಮುದ್ರ ಏರ್ತೈತಂತ, ಅವ ದೂರ ಹೋದಾಗ ಸಮುದ್ರ ಇಳಿತೈತಿ ಅಂತ. ಅವ ಬಂದಾಗ ಮೆರಗತೈತಿ, ಅವ ಹೋದಾಗ ಸೊರಗತೈತಿ.
ಒಮ್ಮೆ ಚಂದ್ರನಂತ ಚಂದ್ರನಿಗೂ ಗ್ರಹಣ ಹಿಡಿತೈತಂತೆ. ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ, ಏನು ಬಂದಲ್ಲಿ? ಅಡ್ಡ ಬಂದಲ್ಲಿ. ಚಂದ್ರನಿಗೆ ಒಮ್ಮೊಮ್ಮೆ ಚಂದ್ರಗ್ರಹಣ ಅಂತ ಯಾರಿಗಾರ ಗೊತ್ತಿರಬೇಕು. ಚಂದ್ರಗ್ರಹಣ ಸೂರ್ಯಗ್ರಹಣ ಅಂತ ಆಗೋದಿಲ್ಲ. ಆ ಚಂದ್ರನಿಗೆ ಒಮ್ಮೊಮ್ಮೆ ಗ್ರಹ ನುಂಗಾಕ ಬರ್ತೈತೆ ಅಂತ ಅವನು ರಾಹು ಬಂದು ಚಂದ್ರನಿಗೆ ಗ್ರಹಣ ಬಂದು ಹಿಡಿತೈತೆ ಅಂತ. ಆವಾಗ ಅವನು ನುಂಗುವಾಗ ಒಂದು ಸ್ವಲ್ಪ ಹೊತ್ತು ಹಿಡಿದಿರ್ತೈತೆ ನೋಡು. ಅವನು ಚಂದ್ರಗ್ರಹಣ 2 ತಾಸು ಹಿಡಿತು, 3 ತಾಸು ಹಿಡಿತು, 4 ತಾಸು ಹಿಡಿತು ಅಂತೀವಿ ನಾವು. ಆ ಚಂದ್ರನಿಗೆ ಆ ಗ್ರಹಣ ಹಿಡಿದಾಗ ಸಮುದ್ರ ಏನಾರ ಅವ ನನ್ನ ದೋಸ್ತ ಅದಾನ, ನೀ ಅವನು ಹಿಡಿಬೇಡ, ಅವನು ತೊಂದರೆ ಕೊಡಬೇಡ, ಅವ ನಾನು ಫ್ರೆಂಡ್ ಅದೀವಿ, ಅವನೇನು ಮಾಡಬೇಡ, ಬಿಟ್ಟು ಬಿಡ ಅವನ ಅಂತೇಳಿ ಸಮುದ್ರ ಏನಾರು ಹೋಗಿ ವಕಾಲತ್ತು ಮಾಡ್ತತೇನ ಅಲ್ಲಿ? ಸುಮ್ಮನೆ ಬಿದ್ದಿರ್ತದೆ ಸಮುದ್ರ ಭೂಮಿ ಮೇಲೆ. ರಾಹು ಚಂದ್ರನಿಗೆ ಅಡ್ಡ ಬಂದಲ್ಲಿ ಅಂಬುದಿ ಬೊಬ್ಬಿಟ್ಟಿತ್ತೇನಯ್ಯ, ಅಯ್ಯೋ ಚಂದ್ರನ ಯಾರೋ ನುಂಗಾಕತ್ತಾರ, ಚಂದ್ರನ ಯಾರೋ ನುಂಗಾಕತ್ತಂತ ಸಮುದ್ರ ಏನಾರು ಹೊಯ್ಕೊಂತನು ಅಂತ ಕೇಳ್ತಾರೆ ಬಸವಣ್ಣವರು. ಬೊಬ್ಬಿಟ್ಟಿತ್ತೆ ಅಂದ್ರೆ ಹೊಯ್ಕೊಂಡಿತ್ತೇನಯ್ಯ ಅಂತ ಅರ್ಥದ. ಎಂಥ ಜ್ಞಾನ ರೀ ಅವ್ರದ್ದು. ಬಹುಶಃ ಈ ಭೂಮಿ ಮ್ಯಾಗಲ್ಲ ಬ್ರಹ್ಮಾಂಡದಾಗ ಬಸವಣ್ಣವ್ರಂಥ ಜ್ಞಾನಿ ಹುಟ್ಟು ಬರ್ಲಿಕ್ಕೆ ಸಾಧ್ಯ ಇಲ್ಲ ಏನೋ ಅಂತ ಅನಿಸ್ಬಿಡ್ತದೆ ಒಮ್ಮೆ. ನೋಡ್ರಿ ಉದಾಹರಣೆ ಹೆಂಗೆ ಕೊಡ್ತಾರೆ ನೋಡ್ರಿ ಅವ್ರು. ಸಮುದ್ರ ಏನಾರು ಹೋಗಿ ಬಾಯಿ ಬಿಡ್ಕೊಂತೈತೇನು? ಏನಂತ? ನುಂಗಬೇಡ ಅವನ್ನ, ಚಂದ್ರನ ನುಂಗಬೇಡ ಅಂತ ಹೇಳ್ತೈತೇನೋ? ಎಲ್ಲ ನುಂಗಿದ್ರು ನುಂಗೋದಕ್ಕೆ ಬಿಡ ಅಂತೇಳಿ ಸುಮ್ಮನೆ ತೆಪ್ಪಗ ಬಿದ್ದಿರ್ತೈತಂತ ಇಲ್ಲಿ ಭೂಮಿ ಮೇಲೆ ನೋಡ್ರಿ. ಒಮ್ಮೊಮ್ಮೆ ಅಂಥ ಸಮುದ್ರನು ಮುನಿ ಅನ್ನವ, ಅಗಸ್ತ್ಯ ಮುನಿ ಅನ್ನವ, ತನ್ನ ಪೂಜಾದ ಪರಿಕರಗಳನ್ನು ಅದು ನುಂಗಿದ್ದಕ್ಕೆ ಶೆಟ್ಟಿಗೆ ಅಂತಂದ್ರೆ 3 ಬಗಸಿಲೆ ಕುಡ್ಯಾಕ ಅಂದಂತ ಕತೆ ಕೇಳ್ತೀವಿ ನಾವು. ಇದು ಒಂದು ಪೌರಾಣಿಕ ಕತೆ. ಏನಂತ? ಸಮುದ್ರವನ್ನು ಮುನಿ ಹಿಂಗೆ 3 ನನ್ನ ಪೂಜಾದ ಪರಿಕರಗಳನ್ನು ನುಂಗಿಬಿಟ್ಟ್ಯಾನಿ ಅಂಥೇಳಿ ಹೆಂಗೆ 3 ಬಗಸಿ ಮಾಡಿ ಹಿಂಗೆ ಕುಡ್ಯಾಕ ಅಂದಂತ. ಕುಡ್ಯಾಕ ಹೋಗುವಾಗ ಇನ್ನೇನು ಸಮುದ್ರ ಗಪ್ಪಕತ್ತಿನ 3 ಬಗಸಿ ಮಾಡಿ ಕುಡಿದು ಬಿಡ್ತಾನೆ, ಗಪಿತ್ ಗಾಯ ಮಾಡ್ತಾನೆ ಅಂದಾಗ ಚಂದ್ರ ಏನಾರ ಯೋ ಕುಡಿಬೇಡೋ ಯಪ್ಪ, ಕುಡಿಬೇಡೋ ನನ್ನ ದೋಸ್ತ ಅದಾನವ ಅಂತೇಳಿ ಚಂದ್ರ ಏನಾರ ಬಂದು ಮುನಿಗೆ ಏನಾರ ಹೇಳಿದ್ನು ಅಂತ ಕೇಳ್ತಾರೆ ಬಸವಣ್ಣವ್ರು. ಏನಂತ? ಬಿಟ್ಟು ಬಿಡ ಅವನು, ಕುಡಿಬೇಡಪ್ಪ, ಬಿಟ್ಟು ಬಿಡು ಅಂತನೋ? ಇಲ್ಲ, ತಣ್ಣಗೆ ನಿಂತಿತ್ತದು. ಇದು ಹ್ಯಾಂಗೆ ಇಲ್ಲಿತ್ತು, ಅವನು ಹಂಗೆ ಸುಮ್ಮನೆ ತಾನು ಜಗದಾಗ ತಾಗಿದ್ದವ, ಏನು ಹೇಳಿಲ್ಲ ಕೇಳಿಲ್ಲ. ಅದಕ್ಕೆ ಬಸವಣ್ಣವ್ರು ಏನಂತಾರ, ಚಂದ್ರನಿಗೆ ರಾಹು ಅಡ್ಡ ಬಂದಲ್ಲಿ ಸಮುದ್ರಕ್ಕೆ ಏನು ಮಾಡಿ ಬಿಡಿಸಿಕೊಳ್ಳಕ್ಕಾಗಲಿಲ್ಲ, ಸಮುದ್ರವನ್ನು ಮುನಿ ಬಂದು ಕುಡಿಯುವಾಗ ಚಂದ್ರ ಬಂದು ಅದನ್ನು ಬಿಡಿಸಿಕೊಳ್ಳಕ್ಕಾಗೋದಿಲ್ಲ. ಈ ಲೋಕದಾಗ ಸುಳ್ಳ ನೆಪ ಅಂತೀವಿ, ಅವ್ರಿಗೆ ನಾವದೀವಿ ನಮಗೆ ಅವ್ರು ಅದಾರ ಅನ್ನೋದು ನೆಪ. ಇದು ದೊಡ್ಡ ಸ್ಥಾನ ಅಂತ ಹೇಳ್ತಾರ ಅವ್ರು. ನೆಪ, ನಮಗೆ ಅವ್ರು ಅದಾರ ಅವ್ರಿಗೆ ನಾವದೀವಿ, ನಮಗೆ ಅವ್ರು ಅದಾರ ಅವ್ರಿಗೆ ನಾವದೀವಿ. ಸುಮ್ಮನೆ ಇದೊಂದು ಭ್ರಮೆ. ಮಿಕ್ಕಿ ಬಂತು ಅಂದ್ರೆ ಯಾರಿಗ್ಯಾರೂ ಇಲ್ಲ ಅಂತ ಹೇಳ್ತಾರ ಅವ್ರು. ನೋಡ್ರಿ, ಮಿಕ್ಕಿ ಬಂತು ಯಾರಿಗ್ಯಾರೂ ಇಲ್ಲ. ಖರೆ ಅನ್ರಿ ಅಂದ್ರೆ ಖರೇನ ಇದು. ನೋಡಿ ಹೆಂಗದು ಮಿಕ್ಕಿ ಬಂತಂದ್ರೆ ತ್ರಾಸು ಬಂದಾಗ ತೋರಿಸ್ಬೋದು, ಮಾಡ್ಬೋದು, ಎಲ್ಲ ಆಗ್ಬೋದು. ಜಡ್ಡು ಜಾಪತ್ರಿ ಹೆಚ್ಚಾದಾಗ ಸಾಲ ಸೋಲ ಮಾಡಿ ತೋರಿಸ್ಬೋದು, ಅಥವಾ ನಮ್ಮ ಕೂಡ ಅವರು ಒಂದಿಷ್ಟು ದಿವಸ ಇದ್ದು ಬಳಲ್ಬೋದು, ಆರಾಮಾಗಲಿ ಅಂತ ಬೇಡ್ಕೋಬೋದು. ಆದರೆ ಸಂಪೂರ್ಣವಾಗಿ ನಮ್ಮನ್ನು ಆ ರೋಗದಿಂದ, ಆ ಮರಣದಿಂದ ಬಿಡಿಸಿಕೊಳ್ಳುವಂಥ ಸಾಮರ್ಥ್ಯ ಈ ಸಂಬಂಧಿಕರಿಗೆ ಅನ್ನೋರಿಗೆ ಐತೇನೋ ಅಂತ ಕೇಳ್ತಾರೆ ಬಸವಣ್ಣವ್ರು. ಅಬ್ಬ ಐತೇನು? ಉದಾಹರಣೆ ಎಲ್ಲಿದ್ದು ಕೊಟ್ಟರವರು? ಅಲ್ಲಿಗೆ ಇಲ್ಲಿಗೆ ಅಟ್ಯಾಚ್ಮೆಂಟ್ ಕೊಟ್ಟರು. ಐತೇನೋ? ಇಲ್ಲ. ಭಾಳ ಅಂದ್ರೆ ಅಷ್ಟು ರೊಕ್ಕ ಖರ್ಚು ಮಾಡ್ಬೋದು, ಮಿನ್ನ ದವಾಖಾನೆ ಕರ್ಕೊಂಡು ಹೋಗ್ಬೋದು, ತೋರಿಸ್ಬೋದು, ಏನು ಮಾಡ್ಬೋದು. ಕೊನೆಗೆ ಏನಂತಾರೆ? ಎಟ್ಟು ಮಾಡೋದು ಬಿಡಪ್ಪ, ಮುಗ್ದ ಬಂದತೆ ಅಂತಾರೆ. ಅಂದರೆ ಇಲ್ಲಿ ನಮ್ಮದು ಬದುಕು ಕ್ಷಣಿಕ. ನೀ ಬೇಕಾದಂಥ ವಿಜ್ಞಾನ ತಂತ್ರಜ್ಞಾನ ಕಂಡು ಹಿಡಿದಿ ಅಂದ್ರೂ ಬದುಕು ಕ್ಷಣಿಕ. ಕ್ಷಣಿಕವೇ. ನೀನು ಹೇಳಿದ್ನಲ್ಲ, ಆಕಾಶದಾಗಿನ ಕಾಮಿನ ಬಿಲ್ ಇದ್ದಂಗಿದು ನೋಡ್ರಿ. ಬಂಧುಗಳು ಎಂಬುವರು ಬಂದುಂಡು ಹೋಗುವರು. ಎಂಥ ಅದ್ಭುತ ಮಾತು ಬರೀತಾರ್ರಿ. ಬಂಧುಗಳು ಎಂಬುವರು ಬಂದುಂಡು ಹೋಗುವರು, ಬಂಧನವ ಕಳೆಯಲರಿಯರು. ಅಬ್ಬಬ್ಬ, ಎಂಥ ಅದ್ಭುತ ಮಾತು ಬರೀತಾನ್ರಿ ಸರ್ವಜ್ಞ. ಬಂಧುಗಳನ್ನವ್ರು ಬಂದು ಉಂಡು ಹೋಗ್ತಾರಂತ, ಸತ್ತ ಮೇಲೆ ಕೂಡಿ ಕುಂತು ಉಣ್ಣಾಕ್ ಬರ್ತಾರಂತ ನೋಡ್ರಿ. ಬಂಧುಗಳು ಎಂಬುವರು ಬಂದುಂಡು ಹೋಗುವರು, ಬಂಧನವ ಕಳೆಯಲರಿಯರು. ನಮ್ಮ ಕಷ್ಟ ಕಳೆಯಕ್ಕೆ ಬರೋದಿಲ್ಲ ಅವರು, ಕಷ್ಟ ಹೇಳಕ್ಕತ್ರ ಬರೋದು ಬಿಟ್ಟು ಬಿಡ್ತಾರಂತ. ಕಷ್ಟ ಹೇಳಕ್ಕತ್ರ ಬರೋದು ಬಿಡ್ತಾರೆ. ಎಲ್ಲೋ 1000 ಸಂಬಂಧಗಳಲ್ಲಿ ಎಲ್ಲೋ ಒಂದು 20-30 ಬಾಂಧವರು ಚಲೋ ಇರ್ಬೋದು. ಎಲ್ಲರೂ ಹಂಗಾದಾರ? ಜಗತ್ತಿನಲ್ಲಿ ಭಾಳಷ್ಟು ದುಃಖ ನಮಗೆ ಯಾರಿಂದ ಆಕತಿ ಅಂತ? ಬಂಧು ಬಾಂಧವರಿಂದ ಆಕತಿ ಅಂತ ನೋಡ್ರಿ. ಯಾರಿಂದ ಆಕತಿ? ಬಂಧು ಬಾಂಧವರಿಂದ. ಅದಕ್ಕೆ ಯಾರನ್ನಾರ ಕೇಳ್ರಿ ನೀವು, ನಿಮ್ಮ ಬಂಧು ಬಾಂಧವ್ರು ಹೆಂಗದಾರ ಅಂದ್ರೆ ಉಪಯೋಗ ಇಲ್ರಿ ಅಂತಾನೆ ಹೇಳ್ತಾರೆ. ಭಾಳ ಮಂದಿ ಸರಿ ಇಲ್ಲ ಅಂತಾನೆ ಹೇಳ್ತಾರೆ. ಸರಿ ಐತಿ ಅಂತ ಹೇಳಿದವ್ರು ಯಾರಂತಾರೆ? ಬಸವಣ್ಣವ್ರು ನೋಡ್ರಿ. ಎಷ್ಟು ದೂರದೃಷ್ಟಿ ಅವರು. ಬಂಧುಗಳು ಎಂಬುವರು ಬಂದುಂಡು ಹೋಗುವರು. ನಮ್ಮ ಸಂಬಂಧಿಕರು ಉಪಯೋಗ ಇಲ್ರಿ, ನಾ ಅದಕ್ಕೆ ಒಂಟಿಯಾಗಿರ್ತೀನಿ ನೋಡ್ರಿ, ಯಾರಂತಕ್ಕೂ ಹೋಗೋದಿಲ್ಲ ಬರೋದಿಲ್ಲ, ಒಟ್ಟ ಉಪಯೋಗ ಇಲ್ಲ ಅಂತ ಹೇಳ್ತಿರ್ತಾರೆ ಅವರು. ಇಂಥ ಘಟನೆಗಳು ಒಂದಲ್ಲ, 1000 ಗಟ್ಟಲೆ ಅದಾವ. ಇಲ್ಲಿದ್ದ ಇನ್ನೊಂದು ಊರಾಗ, ಇನ್ನೊಂದು ಊರಾಗಿದ್ದ ಮತ್ತೊಂದು ರಾಜ್ಯದಾಗ, ಮತ್ತೊಂದು ರಾಜ್ಯದಾಗಿದ್ದದ್ದು ಮತ್ತೊಂದು ದೇಶದಾಗ, ಮತ್ತೊಂದು ದೇಶದಾಗಿದ್ದದ್ದು ಇನ್ನೊಂದು ದೇಶದಾಗ. ಈ ಭೂಮಿ ಮೇಲಿದ್ದ ಹಣೆ ಬಾರ ಇನ್ನೊಂದು ಭೂಮಿ ಮ್ಯಾಗ, ಅಲ್ಲಿನೂ ಅದ ಹಣೆ ಬಾರ, ಇಲ್ಲಿನೂ ಅದ ಹಣೆ ಬಾರ ಅಂತಾರೆ ಅವ್ರು. ಈ ಭೂಮಿ ಬಿಟ್ಟು ಇನ್ನೊಂದು ಭೂಮಿಗೆ ಹೋದ್ರೂ ಅಲ್ಲಿನೂ ಸುಖ ಐತೆ ಅಂತ ತಿಳ್ಕೊಬೇಡ್ರಿ, ಅಲ್ಲಿನೂ ಇದಾಗತ್ತಿನ. ಇಲ್ಲಿ ಹೆಂಗದೀವಿ ನೋಡ,
ಅಲ್ಲಿನೂ ಹಂಗೆ ಭಾಳ ಅಂದ್ರೆ ಒಟ್ಟು ಆರಾಮಿರ್ಬೋದು ಎಲ್ಲ ಅವರಿಗೆ, ನಮಗೊಂದಿಟ್ಟು ಕಷ್ಟ ಇರ್ಬೋದು, ಆದ್ರೆ ಕೊನೆಗೆ ದುಃಖ ಸಾವು ಮಾತ್ರ ಕಟ್ಟಿಟ್ಟ ಬುತ್ತಿ. ಅದು ಎಲ್ಲಿ ಹೋದರೂ ಆಕಾಶದ ಯಾವ ಮೂಲೆಯಾಗ ಹೋದ್ರು ಯಾವ ದಿಕ್ಕಿಗೆ ಹೋದ್ರೂ ನಮಗೆ ಬೆಳಕೀವ ಸೂರ್ಯ ಚಂದ್ರರೇ ಒಂದು ದಿನ ಕರಿಗೆ ಹೊಕ್ಕಾರಂದ್ರೆ, ನಮಗೆ ಬೆಳಕು ಕೊಡುವಂಥ ಸೂರ್ಯ ಚಂದ್ರರೇ ಒಂದು ದಿನ ಕೊಲ್ಯಾಪ್ಸ್ ಆಗ್ತಾರಂದ್ರೆ ಈ ಭೂಮಿ ಯಾವ ಲೆಕ್ಕ ಮತ್ತು ಭೂಮಿನ ಯಾವ ಲೆಕ್ಕ ಅಂದ್ರೆ ಭೂಮಿ ಮೇಲೆ ನಮ್ಮ ನಿಮ್ಮ ಸ್ಥಾನ ಮಾನ ಅಧಿಕಾರ ಎಷ್ಟು ದಿನದ್ದು ಅಂತ ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ. ಇದನ್ನು ಸನಾತನರ ಅನ್ರಿ, ಪುರಾತನರ ಅನ್ರಿ, ಅನಾಥರ ಅನ್ರಿ, ಏನರ ಅನ್ರಿ, ಒಟ್ಟು ಇದು ಕ್ಷಣಿಕ. ಅದಕ್ಕೆ ಬಸವಣ್ಣವ್ರು ಅಂತಾರೆ ಯಾರಿಗ್ಯಾರೂ ಇಲ್ಲ, ಯಾರಿಗ್ಯಾರೂ ಇಲ್ಲ. ಅದಕ್ಕೆ ತೊಂದರೆ ಬಂದಾಗ ಇದು ಸುಮ್ಮನೆ ಕುಂದಿರ್ತೈತಿ, ಇದಕ್ಕೆ ತೊಂದರೆ ಬಂದಾಗ ಅದು ಸುಮ್ಮನೆ ಕುಂದಿರ್ತೈತಿ. ಕೆಟ್ಟವಂಗೆ ಕಳೆಯೇ ಇಲ್ಲ, ಚೈತನ್ಯನೇ ಇಲ್ಲ ಅವನ ಮುಖದಲ್ಲಿ. ಒಳ್ಳೆಯವ್ರ ಮುಖ ನೋಡಿದ್ರೆ ಅಲ್ಲಿರೋ ಆನಂದನ ಬೇರೆ, ದುಷ್ಟನ ಮುಖ ನೋಡಿದ್ರೆ ಅಲ್ಲಿರೋ ಆ ದುಃಖನ ಬೇರೆ. ಕೆಟ್ಟವಂಗೆ ಕಳೆ ಇಲ್ಲ. ಜಗದ ಜೀವಿಗಳ ನೆಂಟ, ಈ ಜಗತ್ತಿಗೆ ನೆಂಟ ಯಾರು ಅಂತ ಕೇಳ್ತಾರ ಅವ್ರು. ಇದನ್ನ ಮಾಡಿದ್ಯಾವ ಯಾರು? ಗಾಡ್ ಫಾದರ್ ಯಾರಾದರೂ ಒಬ್ರು ಇರ್ಬೇಕಲ್ಲ, ಯಾರಾದರೂ ಒಬ್ರು ಇರ್ಬೇಕಲ್ಲ, ನೆಂಟ ಯಾವನಾರು ಇರ್ಬೇಕಲ್ಲ. ನೆಂಟ ಅಂದ್ರೆ ಬಂಧು ಅಥವಾ ಸಂಬಂಧಿ ಅಥವಾ ನಮಗೆ ಬೇಕಾದವ ಅಂತ ಕರಿತೀವಿ ನಾವು. ಹಂಗಾರೆ ಜಗದ ಜೀವಿಗಳ ನೆಂಟ ಯಾರು? ಒಬ್ಬರಿಗೆ ಅಲ್ಲಂತವ, ಒಬ್ಬರಿಗೆ ನೆಂಟಲ್ಲ. ನಿಮಗೆ ಬೇಕಾದವ್ರು ಭಾಳ ಅಂದ್ರೆ 4 ಮಂದಿಗೆ ನೆಂಟರು ಇರ್ತಾರ, ಆದ್ರೆ ಅವ ಹಂಗಲ್ಲಂತವ, ಜಗದ ಜೀವಿಗಳ ನೆಂಟಂತವ. ಜಗದ ಜೀವಿಗಳಂದ್ರೆ 84 ಲಕ್ಷ ಜೀವರಾಶಿಗಳೇನದಾವ ನೋಡು, ಇವಕ್ಕೆ ಎಲ್ಲದ್ರ ನೆಂಟ ಯಾರಂತ? ಪರಮಾತ್ಮ ಅಂತ. ಜಗದ ಜೀವಿಗಳ ನೆಂಟ ನೀನೊಬ್ಬನೇ ಕೂಡಲ ಸಂಗಮ ದೇವ, ನೀನೊಬ್ಬನೇ ನೀನೊಬ್ಬನೇ ಅಂತ ಹೇಳ್ತಾರೆ. ನೀವೊಬ್ಬನಪ್ಪ, ನೀವೊಬ್ಬನ. ಮಿಕ್ಕಿ ಬಂತಂದ್ರೆ ನಮ್ಗೆ ಯಾರು ಆಗೋದಿಲ್ಲ. ಕೊನೆಗೆ ಯಾರಾಗವ್ರಂತ? ದೇವ್ರ ಇಚ್ಛೆ ಇದ್ದಂಗೆ ಆಗಲಿ ಅಂತೀವಿ, ಶಿವನ ಇಚ್ಛೆ ಇದ್ದಂಗೆ ಆಗಲಿ ಅಂತೀವಿ, ಗಾಡ್ ಅಂತೀವಿ, ಜೀಸಸ್ ಅಂತೀವಿ, ಸುಪ್ರೀಂ ಗಾಡ್ ಅಂತೀವಿ, ಅಲ್ಲಾಹ ಅಂತೀವಿ, ಯವೋಹ ಅಂತೀವಿ, ಶಿವ ಅಂತೀವಿ, ಹರಹರ ಅಂತೀವಿ, ತಂದೆ ಅಂತೀವಿ. ಏನಂದ್ರು ಅವನೇ ದೇವ ನೊಬ್ಬನೇ. ದೇವನನ ಬೇರೆ, ದೇವತೆಗಳ ಬೇರೆ. ದೇವರ ಬೇರೆ, ದೇವತೆಗಳ ಬೇರೆ. ದೇವರಿಗೂ ದೇವತೆಗಳಿಗೂ ವ್ಯತ್ಯಾಸ ಭಾಳ ಅದಾವ. ದೇವರು ಹುಟ್ಟಿಲ್ಲ, ಸತ್ತಿಲ್ಲ, ಹುಟ್ಟು ಸಾವುಗಳಿಗೆ ಒಳಗಾಗಿಲ್ಲ. ಅವನಿಗೆ ತಂದೆ ತಾಯಿ ಬಂಧು ಬಳಗ ಇಲ್ಲ. ಅವ ಶಾಶ್ವತ. ಸ್ವಾಮಿ ನೀನು, ಶಾಶ್ವತ ನೀನು. ಎತ್ತಿದ ಬಿರುದ ಜಗವೆಲ್ಲರಿಯಲು. ಸ್ವರ್ಗ ಮರ್ತ್ಯ ಪಾತಾಳದೊಳಗೆ ಒಬ್ಬನೇ ದೇವ, ಇಬ್ಬರಿಲ್ಲ ಅಂತ ಹೇಳ್ತಾರ. ಒಬ್ಬನೇ ದೇವ. ಪಶುಪತಿ ಜಗಕ್ಕೆ, ಈ ಜಗತ್ತಿಗೆ ಏಕೈಕ ದೇವ. ನಾವೆಲ್ಲ ಪಶುಗಳಂತ. ಈ ಪಶುಗಳನ್ನ ಪತಿಯಾಗಿ ಗಂಡನಾಗಿ ಆಳವ ಯಾರಂತ? ಪಶುಪತಿ ಅಂತ. ಪಶುಪತಿ ಈ ಜಗಕ್ಕೆ ಏಕೈಕ ದೇವ, ಒಬ್ಬನೇ ದೇವ. ಅವ ಯಾರು? ಕೂಡಲ ಸಂಗಮ ದೇವ, ಪರಮಾತ್ಮನೊಬ್ಬನೇ, ಒಬ್ಬನೇ ಒಬ್ಬನೇ. ಆ ಒಬ್ಬನಿಂದ ಆದದ್ದಿದೆಲ್ಲ. ಅವ ಶಾಶ್ವತ, ಉಳಿದದ್ದು ಅಶಾಶ್ವತ. ಅವ ಶ್ರೇಷ್ಠ, ಉಳಿದದ್ದೆಲ್ಲವೂ ಅವನ ಕೆಳಗೆ ಕನಿಷ್ಠವೇ. ಅವನಷ್ಟು ಪರಿಪೂರ್ಣ ಯಾವ ಇಲ್ಲಿಲ್ಲ. ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಪರಬ್ರಹ್ಮನೊಬ್ಬನೇ, ಪರಮಾತ್ಮನೊಬ್ಬನೇ. ಉಳಿದದ್ದೆಲ್ಲ ಅಪೂರ್ಣವೇ. ಅದಕ್ಕೆ ಆ ಅಪೂರ್ಣವಾದ ಪರಮಾತ್ಮ ಪೂರ್ಣ. ಆ ಪೂರ್ಣನಾದ ಪರಮಾತ್ಮನಿಂದ ಈ ಜಗತ್ತು ಸೃಷ್ಟಿ ಆಗೈತೆ ಅಂದ್ರೂ ಕೂಡ, ಈ ಬ್ರಹ್ಮಾಂಡ ಸೃಷ್ಟಿ ಆಗೈತೆ ಅಂದ್ರೂ ಕೂಡ ಇದು ಯಾರಿಗೆ ಅಧೀನ ಐತಂತ? ಪರಮಾತ್ಮನಿಗೆ ಮಾತ್ರ ಅಧೀನ ಐತಂತ. ಅದಕ್ಕೆ ಅವ ಶಾಶ್ವತ ಅಂತ. ಅವ ಸೃಷ್ಟಿ ಮಾಡ್ಯಾನಂತಿದನ, ಬೇಕಂದ್ರೆ ಇಟ್ಕೊಂತಾನಂತ, ಬ್ಯಾಡ್ ಅಂದ್ರೆ ಗಪ್ ಮಾಡ್ತಾನಂತ. ಇಲ್ಲಿ ಯಾರು ಹೇಳಿದ್ರು ಅವ ಬಿಡುದಿಲ್ಲ ಅಂತ, ಕೇಳಿದ್ರು ಅವ ಬಿಡುದಿಲ್ಲ ಅಂತ. ನೋಡಿ, ಅವನ ಇಚ್ಛಾ ಬಂದೈತಿ, ಅವ ಆಡಕತ್ತಾನ. ಇದನ್ನು ಲೀಲೆಯಾದಡೆ ಉಮಾಪತಿ. ಈಗ ಸದ್ಯ ಶಕ್ತಿಗೆ ಗಂಡ ಆಗ್ಯದ ನಾವು. ಲೀಲೆ ನಿಂದೊಡೆ ಸ್ವಯಂಭು ಗುಹೇಶ್ವರ. ಲೀಲಾ ಮಾಡಾಕತ್ತಾನವ. ಅವನ್ಗೆ ಆಡ್ಬೇಕು ಅನ್ಸಕತ್ತೈತಿ, ಆಡಾಕತ್ತಾನವ. ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡ್ಯಾನ, ಹಗಲು ರಾತ್ರಿಗಳನ್ನು ಮಾಡ್ಯಾನ, ಜೀವರಾಶಿಗಳನ್ನು ಸೃಷ್ಟಿ ಮಾಡ್ಯಾನ, ಏರು ಇಳಿತಗಳನ್ನು ಮಾಡ್ಯಾನ, ಏನೇನು ಮಾಡ್ಯಾನವ. ಅವ ಮಾಡಿದ್ದ ನೋಡ್ರಿ ಇದೆಲ್ಲ. ಎಲ್ಲರನ್ನೂ ಒಂದು ಥರ ಇಟ್ಟಾನ ನಾವು? ಇಲ್ಲ. ಮತ್ತು ಪರಮಾತ್ಮ ಒಬ್ಬನ ಅಂದ ಬಳಿಕ, ಒಬ್ಬನೇ ಪರಮಾತ್ಮ ಅಂದ ಬಳಿಕ, ಒಬ್ಬನೇ ಪರಮಾತ್ಮನಿಂದ ಇದೆಲ್ಲ ಆಗೈತೆ ಅಂದ ಬಳಿಕ ಮತ್ತೆ ಎಲ್ಲರೂ ಪರಮಾತ್ಮನ ಯಾಕೆ ಹೋಲುದಿಲ್ರಿ, ಮತ್ತು ನಾವ್ಯಾಕೆ ಬೇರೆ ಬೇರೆ ಅದೀವಿ ಅಂತ ಪ್ರಶ್ನೆ ಮಾಡಿದ್ರೆ ಅದು ವೈವಿಧ್ಯತೆ. ಅದೇನು? ವೈವಿಧ್ಯತೆ. ಭೂಮಂಡಲದಲ್ಲಿ ವೈವಿಧ್ಯತೆ. ಭೂಮಿ ಹಂಗೆ ಮಂಗಳ ಗ್ರಹ ಇಲ್ಲ, ಮಂಗಳ ಗ್ರಹದಂಗೆ ಬುಧ ಗ್ರಹ ಇಲ್ಲ, ಬುಧ ಗ್ರಹದಿಂದಂಗೆ ಪ್ಲೇಟೋ ಇಲ್ಲ, ನೆಪ್ಚೂನ್ ಇಲ್ಲ. ಮತ್ತು ಭೂಮಿ ಒಳಗೆ ಬಂದ ಮೇಲೆ ಆ ದೇಶದಂಗೆ ಈ ದೇಶ ಇಲ್ಲ, ಈ ದೇಶದಂಗೆ ಆ ದೇಶ ಇಲ್ಲ. ಅಲ್ಲಿ ಪೆಟ್ರೋಲ್ ಹೆಚ್ಚಿದ್ರೆ ಇಲ್ಲಿ ಮತ್ತೊಂದು ಹೆಚ್ಚೈತಿ, ಇಲ್ಲಿ ಮತ್ತೊಂದು ಹೆಚ್ಚಿದ್ರೆ ಅಲ್ಲಿ ಮಗದೊಂದು ಹೆಚ್ಚೈತಿ. ಇಲ್ಲಿ ಬೆಟ್ಟ ಗುಡ್ಡಗಳು ಹೆಚ್ಚಿದ್ರೆ ಅಲ್ಲಿ ಸಪಾಯಿ ನೆಲ ಐತಿ. ಇಲ್ಲಿ ಕಲ್ಲು ಭೂಮಿ ಇದ್ರೆ ಆ ಕಡೆ ಎರಿ ಭೂಮಿ ಐತಿ, ಒಂದು ಕಡೆ ಮಸಾರಿ ಭೂಮಿ ಐತಿ, ಒಂದು ಕಡೆ ಮಡ್ಡಿ ಭೂಮಿ ಐತಿ. ಇದೆಲ್ಲವೂ ಪರಮಾತ್ಮನ ವೈಶಿಷ್ಟ್ಯ. ಏನಿದು? ವೈಶಿಷ್ಟ್ಯ. ಯಾಕೆ ವೈಶಿಷ್ಟ್ಯ ಅಂದ್ರೆ ಭಿನ್ನತೆ ಇರ್ಬೇಕಂತ. ಈಗ ನೀವು ಹೆಂಗೆ ಪರದೆದ ಮ್ಯಾಗ ಒಂದ ಚಿತ್ರ ಬಂದು ನಿಂತಂತ ತಿಳ್ಕೊಂಬಿಡ್ರಿ.
ಈ ಪರದೆದ ಮ್ಯಾಗ ಒಂದ ಚಿತ್ರ ಬಂತು, ಇತ್ತಾಗೂ ಸರಿಲಿಲ್ಲ ಇತ್ತಾಗೂ ಸರಿಲಿಲ್ಲ, ನೋಡಕ್ಕೆ ಖುಷಿ ಆಕೈತೆ ನಿಮಗೆ? ಇಲ್ಲ, ಇತ್ತಾಗಾರ ಹೋಗ್ಬೇಕು ಒಂದು ಅತ್ತಾಗಾರ ಹೋಗ್ಬೇಕು ಒಂದು. ಆ ಚಿತ್ರ ಹೋಗಿ ಮತ್ತೊಂದು ಚಿತ್ರ ಬರ್ತಿರ್ಬೇಕು, ಈ ಚಿತ್ರ ಹೋಗ್ತಿರ್ಬೇಕು, ಮತ್ತೊಂದು ಚಿತ್ರ ಬರ್ತಿರ್ಬೇಕು, ಚಿತ್ರ ಹೋಗ್ತಿರ್ಬೇಕು, ಚಿತ್ರಗಳು ಓಡ್ತಿರ್ಬೇಕು, ಅದ್ರ ಹಿಂದೆ ಮತ್ತೊಂದು ಚಿತ್ರ ಬರ್ತಿರ್ಬೇಕು. ಅಂದಾಗ ನೋಡೋರಿಗೆ ಖುಷಿ ಆಕತಿ. ಬರೀ ಒಂದ ಚಿತ್ರ ಬಂದು ನಿಂತು ಬಿಟ್ರೆ ಅದ್ರ ಇಂಟ್ರೆಸ್ಟ್ ಹೋಗಿಬಿಡ್ತೈತಿ. ರೀಲ್ ಓಡ್ತಿರ್ಬೇಕದು ಹಂಗೆ, ರೀಲ್ ಓಡಿದಾಗನ ಆ ರಿಯಾಲಿಟಿ ಗೊತ್ತಾಕತಿ ನಿಮಗೆ. ಹಂಗೆ ಕಾಲ ಚಕ್ರ ಓಡ್ತಿರ್ತೈತಿ, ಅದ್ರಾಗ ಬರೀ ಒಂದೇ ಥರದ ಬದುಕು ಎಲ್ಲರದು ಇರೋದಿಲ್ಲ. ಒಬ್ರದ್ದು ಆನಂದ ಐತಿ, ಒಬ್ರದ್ದು ಸುಖ ಐತಿ, ಒಬ್ರದ್ದು ದುಃಖ ಐತಿ, ಒಬ್ರದ್ದು ನೋವು ಐತಿ, ಒಬ್ರದ್ದು ನಲಿವು ಐತಿ, ಒಬ್ರದ್ದು ಸಂಘರ್ಷ ಐತಿ, ಒಬ್ರದ್ದು ಹೋರಾಟ ಐತಿ, ಒಬ್ರದ್ದು ಆರಾಮ ಐತಿ, ಒಬ್ರದ್ದು ಆರಾಮ್ ತಪ್ಪೈತಿ. ಎಲ್ಲವೂ ಅವನ ವಿಚಿತ್ರ ಲೀಲೆಗಳಂತ ಕರೀತಾರೆ ಅವರು. ನೋಡಿ, ವಿಚಿತ್ರ ಲೀಲೆಗಳು. ಇದ್ಯಾಕೆ ಹಿಂಗ ಅಂತ ಕೇಳಂಗಿಲ್ಲ ಅಂತ, ಅದು ಹಂಗ ಅಂತ. ಅದನ್ನು ಪ್ರಶ್ನೆ ಉತ್ತರ ಇಲ್ಲ ಅಂತ. ಅದಕ್ಕೆ ಎರಡು ಕೂಡಿದ್ರೆ 4, ಎಂದು 5 ಆಗೋದಿಲ್ಲ, 7 ಆಗೋದಿಲ್ಲ. ಇದು ಯಾಕೆ ಹಿಂಗ್ರಿ ಅಂದ್ರೆ ಅದು ಹಂಗ ಅಂತ ನೋಡ್ರಿ. ಇದು ಯಾಕೆ ಹಿಂಗಂದ್ರೆ ಅದು ಹಂಗ ಅಂದ್ಬಿಡ್ಬೇಕಂತ. ಅದನ್ನು ಮತ್ತೆ ವಿಸ್ತರಿಸಾಕ ಉತ್ತರನೇ ಇಲ್ಲ ಅಂತ. ಅದು ಅವ ಮಾಡಿತ್ತಂತ. ಯಾರು? ಜಗ